ಸದ್ಗುರುವನ್ನ ಪ್ರಥಮದಲ್ಲಿ ಸದ್ಗುರುವನ್ನ ಎಲ್ಲ ಮನದಾಳದಲ್ಲಿ ಜ್ಞಾಪಿಸುತ್ತಾ ಈ ದಿನ ಸಾಮಾಜಿಕ ಪರಿಶೋಧನಾ ಸಭೆಯನ್ನು ಆಯೋಜಿಸಲಾಗಿತ್ತು. ಈ ಸಭೆಗೆ ಆಗಮಿಸಿರ್ತಕ್ಕಂತಹ ಮಾಸ್ಕಿನಟ್ಟಿಯ ಎಲ್ಲ SDMC ಸದಸ್ಯರು, ಅಧ್ಯಕ್ಷರು ಹಾಗೂ ಎಲ್ಲ ಪಾಲಕರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತಾ ಪ್ರಾಸ್ತಾವಿಕವಾಗಿ ಮಕ್ಕಳ ಕೀರ್ತಿಯೊಂದಿಗೆ ಎಲ್ಲರನ್ನ ಸ್ವಾಗತ ಕೋರಬೇಕೆಂದು ಮಕ್ಕಳಲ್ಲಿ ವಿನಂತಿಸಿಕೊಳ್ತೇವೆ. ಇವ್ರು ಇತ್ತ ಬಂದಾಗ ಮಧುರವಾದ ಕಂಠದ ಮೂಲಕ ಆಗಮಿಸಿರ್ತಕ್ಕಂಥ ಎಲ್ಲರನ್ನ ಸ್ವಾಗತಿಸಿದಂಥ ಪುಟಾಣಿಗಳಿಗೆ ಧನ್ಯವಾದಗಳು. ಮುಂದಿನದಾಗಿ ಈ ದಿನ ನಿಮ್ಗೆಲ್ಲ ಅನಿಸ್ತಾ ಇತ್ತು ಏನಪ್ಪ ಇವತ್ತು ಕಾರ್ಯಕ್ರಮ ಹೊಸದು ಅಂತ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದ್ರೆ ಉದಾಹರಣೆಗೆ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ವರ್ಷದಲ್ಲಿ ಇರ್ತಕ್ಕಂತಹ ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ ಅಲ್ಲಿ ಏನು ಒಳ್ಳೆಯ ಅಂಶಗಳು ನಡ್ತಾವ, ಏನಾದರೂ ನ್ಯೂನತೆಗಳು ನಡ್ತಾವ, ಅದನ್ನ ಪರಿಶೀಲನೆ ಮಾಡಿ ಅಲ್ಲೇನಾದರೂ ನ್ಯೂನತೆಗಳಿದ್ರ ಅದಕ್ಕೆ ಪರಿಹಾರಗಳನ್ನ ಅಥವಾ ಏನೋ ಒಳ್ಳೆಯವಂತಂದ್ರ ಆ ಒಳ್ಳೆಯ ಅಂಶಗಳನ್ನ ಈ ಊರಾಗ ಒಳ್ಳೆ ಮಾಡ್ಯಾರ, ಇನ್ನೊಂದು ಊರಾಗ ಇದೇ ತರ ಮಾಡಿದ್ರ ಹೆಂಗೆ ಅನುಕೂಲ ಆಗುತ್ತೆ. ಉದಾಹರಣೆಗೆ ಈಗ ನೋಡ್ರಿ, ನಾವೊಂದು ಬೆಳೆ ಬೆಳೆದಿರ್ತೀವಿ, ಒಬ್ರು ಹತ್ತಿ ಬೆಳೆದಾಗ ಅವ್ರ ಹತ್ತಿ ಭಾಳ ಚೆನ್ನಾಗಿ ಓದಿರುತ್ತೆ, ನಾವೆಲ್ಲ ಅಂತೀವಿ. ಅವ್ರು ಹೋಗಿ ರೈತರು ಕೇಳ್ತೀವಿ, ನೀವು ಏನ್ ಹಾಕಿರಿ, ಯಾವ ಗೊಬ್ಬರ ಹಾಕಿ, ಯಾವ ಎಣ್ಣೆ ಹೊಡ್ತೀನಿ ಕೇಳ್ತೀವಿ ಹೋದ್ರೆ ಅವಾಗ ಏನ್ ಮಾಡ್ತೀವಿ, ಅದನ್ನ ನಾವು ಫಾಲೋ ಅಪ್ ಮಾಡ್ತೀವಿ. ನಾವು ಅದನ್ನ ಫಾಲೋ ಅಪ್ ಮಾಡಿದ್ರೆ ನೆಕ್ಸ್ಟ್ ಏನ್ ನಮಗೂ ಒಳ್ಳೆ ಬೆಳೆ ಬರ್ತದೆ. ಒಂದ್ ಬೆಳೆ ಏನಾಗಿರ್ತಾರ, ಅವ್ರು ಬೆಳೆ ಬೆಳೆದಿರ್ತಾರ, ಎಲ್ಲ ಮಾಡಿರ್ತಾರ, ಆದ್ರೂ ಏನಾಗಿರ್ತೈತಿ ಬೆಳೆ ಚೆನ್ನಾಗಿ ಬಂದಿರಂಗಿಲ್ಲ. ಅವಾಗ ಅವ್ರ ಏನ್ ಮಾಡ್ಕೋತಾರ, ಈ ವರ್ಷ ಯಾಕೆ ಹಿಂಗಾಯ್ತು ಅನ್ನೋದನ್ನ ಅವ್ರ ಏನ್ ಮಾಡ್ಕೋತಾರ, ಈ ವರ್ಷ ನಾನು ಏನ್ ಮಾಡಿದೆ, ಬೀಜ ಸರಿ ತಿಂದಿಲ್ಲ ಅಥವಾ ಸರಿಯಾದ ಟೈಮಿಗೆ ನಾನು ಗೊಬ್ಬರ ಹಾಕಿಲ್ಲ, ಅದಕ್ಕೆ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಇಯರ್ ಈ ತರ ಮಾಡಬಾರ್ದು ಅಂತ ವಿಚಾರ ಮಾಡ್ತೀವಲ್ರಿ. ಅದೇ ತರ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂತಹ ಗುಣಾತ್ಮಕ ಅಂಶಗಳಾಗಿರ್ಬೋದು ಅಥವಾ ಋಣಾತ್ಮಕ ಅಂಶಗಳು, ಆ ಎಲ್ಲ ಅಂಶಗಳನ್ನ ಇವು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ನಮ್ಮೆಲ್ಲರ ಜೊತೆ ಹಂಚ್ಕೊಂಡಾಗ ನಾವು ಪಾಲಕರನ್ನ ಯಾಕೆ ಕಳಿಸ್ತೀವಿ ಅಂದ್ರೆ, ನಮ್ಮ ಶಾಲೆ ಒಳಗೆ ಏನು ಒಳ್ಳೇದೈತಿ, ಆಮೇಲೆ ಏನ್ ಆಗ್ಬೇಕು, ಏನ್ ಸಮಸ್ಯೆ ಅದಾವ ಎಲ್ಲವನ್ನ ಅವ್ರು ಪರಿಶೀಲನೆ ಮಾಡಿ ನಮಗೆ ಅದಕ್ಕೆ ತಿಳಿಸ್ತಾರೆ. ಇದನ್ನ ನಾವೇನ್ ಹೇಳ್ತೀವಿ, ಸಾಮಾಜಿಕ ಪರಿಶೋಧನೆ ಅಂತ ಹೇಳ್ತೀವಿ. ತಾಲೂಕ್ ಪಂಚಾಯತಿಂದ ಸರ್ ಬಂದಿರ್ತಾರೆ, ಆಮೇಲೆ ಮೊನ್ನೆ ಬಂದಿದ್ರು ನೋಡ್ಬೇಕು, ಜಿಲ್ಲಾ ಪಂಚಾಯತಿ ಒಬ್ರು ಬಂದಿರು, ತಾಲೂಕ್ ಪಂಚಾಯತಿ ಒಬ್ರು ಬಂದಿರು. ಇದಕ್ಕೆ ನೋಡಲ್ ಆಫೀಸರ್ ಬರ್ಬೇಕಾಗಿತ್ತು, ಅವರು ಕೆಲಸದ ಒತ್ತಡ ಇರ್ತಾವೆ, ಆ ಕೆಲಸದ ಒತ್ತಡದಿಂದ ಬರೋಕ್ಕಾಗಿಲ್ಲ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯ ಮುಖ್ಯ ರೂವಾರಿ ಇರ್ತಕ್ಕಂತಹ ನಮ್ಮ ಮಂಜುನಾಥ್ ಸರ್ ಅವರು ಸಾಮಾಜಿಕ ಈ ಪರಿಶೋಧನೆಯ ನೋಡಲ್ ಆಫೀಸರ್ ಅಂತ ಅವ್ರು ಬರ್ತಾ ಇದ್ರು. ಸಹಾಯಕ ಲೆಕ್ಕಾಧಿಕಾರಿಗಳು ತಾಲೂಕ್ ಪಂಚಾಯತಿ
ಕಾರ್ಯಾಲಯದಿಂದ ಬರ್ಬೇಕಾಗಿತ್ತು. ಅವರ ಪರವಾಗಿ ಇವತ್ತು ಸುಭಾಷ್ ಪಾಟೀಲ್ ಅವರನ್ನ ನಾವೇನ್ ಮಾಡಿದ್ವಿ ಇವತ್ತ ನೋಡಲ್ ಅಫ್ಸರ್ ಅಂತ ನಾವು ನೇಮಕ ಮಾಡ್ಕೊಂಡ್ವಿ. ಈ ಕಾರ್ಯಕ್ರಮದ ಕುರಿತು ಈಗ ನನಗೆ ಗೊತ್ತಿರುವಂತ ನಾನು ಹೇಳಿದೆ, ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಹಾಗೂ ಈ ಕಾರ್ಯಕ್ರಮದ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಮ್ಮ ಮಂಜುನಾಥ್ ಸರ್ ಅವರು ತಮ್ಗೆಲ್ಲರಿಗೂ ನೀಡ್ತಾರೆ. कार्यक्रम काय वगैरे चार्जिंग करली तर मी म्हणजे गव्हर्नमेंटाने थोडी समाधान येते सरांनी मी बोलून अनेक ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಕಲ್ಲೆ ಅಂತ ತಾಲೂಕು ಪಂಚಾಯತಿಂದ ಸಾಮಾಜಿಕ ಪರಿಸರ ಕಾರ್ಯಕ್ರಮ ವ್ಯವಸ್ಥಾಪಕರಂತೆ ಕೆಲಸ ಮಾಡ್ತಾ ಇದ್ದೇವೆ. ನಿಮ್ಮ ಗ್ರಾಮದೊಳಗಡೆ ನಿಮ್ಮ ಗ್ರಾಮದೊಳಗಡೆ ಇರುವಂಥದ್ದು ಏನೋ ಮಾಸ್ಕನಟ್ಟಿ ಕನ್ನಡ ಶಾಲೆ ಆಯಿತು ಮತ್ತು ಮರಾಠಿ ಶಾಲೆ ಆಯಿತು, ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು 4 ದಿನಗಳ ಕಾಲ ಒಂದು 3 ದಿನ ಬಂದು ನಿಮ್ಮ ಶಾಲೆ ಒಳಗಡೆ ಏನೊಂದು ಶಾಲೆ ಪರಿಸ್ಥಿತಿ ಏನಿದೆ ಮತ್ತು ಶಾಲೆಯಲ್ಲಿ ಮಕ್ಕಳದ ಕಲಿಕಾ ಗುಣಮಟ್ಟ ಯಾವ ಥರ ಇದೆ, ಮಕ್ಕಳು ಯಾವ ಥರ ಶಿಕ್ಷಣ ಪಡಿತಾ ಇದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಒಂದು 3 ದಿನಗಳ ಕಾಲ ಒಂದು ಪರಿಶೋಧನೆ ಮಾಡಿದ್ದೇವೆ. ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದ ವರದಿಯನ್ನು ಓದಿ ಹೇಳ್ತೇವೆ. ಅದಕ್ಕಿಂತ ಮುಂಚೆ ಪಾಲಕರ ಕಡೆಯಿಂದ ತಮ್ಮ ಅಭಿಪ್ರಾಯಗಳನ್ನ ಹೇಳಬೇಕನ್ನ ಕೇಳ್ಕೊತೀನಿ. ಈಗ ಶಾಲೆ ಒಳಗಡೆ ಮತ್ತೇನು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ಯಾರು ಪಾಲಕರಿದ್ದಂಥವ್ರು ಇದು ವರದಿಯಾಗಿ ಹೋಗ್ಬಾರ್ದು. ಹಂಗೆ ನಾವು ಓದಿದ್ವಿ ಅದ್ಮೇಲೆ ಹಂಗೆ ಕಳಿಸಿದ್ವಿ ಅದು ಆಗಬಾರ್ದು. ಅದಕ್ಕೆ ನಾವು ಚರ್ಚೆ ಮಾಡೋಣ. ಅವರು ಗ್ರಾಮಸ್ಥರನ್ನ ಇದ್ದಾರೆ, SDMC ಕಮಿಟಿ ಅವ್ರನ್ನ ಇದ್ದಾರೆ. ಸರ್ ಬರ್ರಿ SDMC ಕಮಿಟಿ ಅವ್ರನ್ನೂ ಅದಾರ. ಅದರಿಂದ ಏನು ಶಾಲೆ ಒಳಗಡೆ ಮತ್ತೇನಾದರೂ ಏನು ಬದಲಾವಣೆ ಆಗುತ್ತೆ. ಈಗ ಉದಾಹರಣೆಗೆ ನಾವು ನೋಡಿದಂಗೆ ಕೆಲವೊಂದಂಥ ಅಂಶಗಳನ್ನ ಪಟ್ಟಿ ಮಾಡಿದೆವು, ಅವನ್ನೂ ಓದಿ ಹೇಳ್ತೇವೆ. ಆಮೇಲೆ ನಿಮ್ಮ ಇದ್ರೊಳಗಡೆ ಏನು ಬದಲಾವಣೆ ಆಗ್ಬೇಕು ಅನ್ನೋದನ್ನ ನೀವು ಒಂದು ಸ್ವಲ್ಪ ಚರ್ಚೆ ಮಾಡಿ ಮತ್ತು ನಿಂತು ಅದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡಿ. ಆಮೇಲೆ ಈಗ ನಿಮ್ಮ ಶಾಲೆ ನಿಮ್ಮ ಗ್ರಾಮದೊಳಗಡೆ ಬರೀ ಕೇವಲ 27 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋದು ನಮ್ಮ ಕಂಡು ಬಂದಿದ್ದಾರೆ. ಅದಕ್ಕೆ ಮತ್ತು ಉಳಿದ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾವೆ, ಬೇರೆ ಶಾಲೆಗೆ ಹೋಗ್ತಾ ಇದ್ದಾರೆ, ಇಲ್ಲ ಶಾಲೆಗೆ ಬಿಡ್ತಾ ಇದ್ದಾರೆ, ಇಲ್ಲ ಅವರು ಶಾಲೆಗೆ ಹೋಗೋದೇ ಇಲ್ಲ, ಇಲ್ಲ ಅವರು ಬೇರೆ ಏನಾದರೂ ತೊಂದರೆಯಿಂದ ಶಾಲೆಗೆ ಹೋಗ್ತಾ ಇಲ್ಲ ಅನ್ನೋದನ್ನ ಒಂದು ಚರ್ಚೆ ಮಾಡ್ಲಿಕ್ಕೆ ಅಂತೇಳಿ ಈ ಸಮಗ್ರ ಶಿಕ್ಷಣ ಯೋಜನೆ ಒಳಗಡೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಪಾಲಕರಿದಂಥವ್ರನ್ನ ನಾ ಹೇಳೋದು ಗೊತ್ತಾಗತ್ತಲ್ರಿ, ಏನು ಮರಾಠಿ ಮಾತಾಡ್ಬೇಕು, ಕನ್ನಡ ಪೂರ್ತಿ ಗೊತ್ತಾಗ್ತಂದ್ರೆ ಕನ್ನಡ ಮಾತಾಡ್ತೀವಿ, ಇಲ್ಲ ಮರಾಠಿ ಅಂದರೆ ಅಷ್ಟೊಂದು ಪರ್ಫೆಕ್ಟ್ ಬರೋಲ್ಲ, ಆದರೂ ಮಾತಾಡ್ತೀವಿ. ಹೇಳಿ ನಿಮ್ದು ಅಭಿಪ್ರಾಯಗಳು ಏನಂತ ಹೇಳಿ. ಸರ್ ನಾನಂತನ ನೀವು ಪಟ್ಟಿ ಮಾಡಿದ ಮೊದಲು ಓದ್ರಿ, ಅದನ್ನ ಬಿಟ್ಟು ಮತ್ತೆ ಬ್ಯಾರೇಜ್ ಏನಾರು ಇದ್ರೆ ಅವ್ರು ಹೇಳ್ಬೋದು. ಅಂದ್ರೆ ಆ ಪಟ್ಟಿ ಒಳಗೆ ಏನು ವಿಷಯ ಅದಾವ ನಮಗೂ ಗೊತ್ತಿಲ್ಲ ಯಾರಿಗೂ. ಅಲ್ಲ ರೀ, ಇರುವಂಥ ಸಮಸ್ಯೆಗಳು ನಿಮಗೆ ಗೊತ್ತಿದ್ದೇ ಇರ್ತಾವಲ್ಲ. ನಿಮ್ಮ ಶಾಲೆ ಪರಿಸ್ಥಿತಿ ಏನಿದೆ, ರಸ್ತೆ ಏನಿದೆ, ಆಮೇಲೆ ಮಕ್ಕಳಿಗೆ ಎಷ್ಟು ಅನುಕೂಲತೆ ಇದೆ, ಆಮೇಲೆ ಅಲ್ಲಿ ಏನು ಮತ್ತೆ ಸುಧಾರಣೆ ಆಗ್ಬೇಕು ಅನ್ನೋಂಥ ಪಾಯಿಂಟ್ಗಳೆಲ್ಲ ಗೊತ್ತಿದ್ದೇ ಇದ್ದಾವೆ. ಅದನ್ನು ಅವ್ರ ಪಾಲಕರ ಕಡೆಯಿಂದ ಕೇಳಿದಾಗ ಅವ್ರು ಹಿಂದ್ಗಡೆಯಿಂದ ಅವ್ರ ಕಡೆಯಿಂದ ಅಭಿಪ್ರಾಯಗಳು ಆನಂತರ ಬಗ್ಗೆ ಸ್ಟಾರ್ಟ್ ಆಗ್ತವೆ. ನಾವು ಎಲ್ಲ ಓದಿ ಆಮೇಲೆ ಕೇಳಿದ್ರೊಳಗೆ ತೆಲುಗು ಮುಗಿಯಕ್ಕೆ ಬಂದ್ಬಿಟ್ಟಿರ್ತೀವಿ. ಅವಾಗ ಏನಾಗ್ಬಿಟ್ಟಿದ್ರೆ ಅದು ವರದಿ ಆಗಿಬಿಟ್ಟಿರ್ತದೆ. ಹಾಗೆ ಇದನ್ನು ನಾವು ಓದೋದು ಮತ್ತೆ ನಾವು ವರದಿಗೋಸ್ಕರ ಆಗ್ಬೋದು ಅಂತ ನೋಡ್ರಿ. ಹಂಗೇನಾದ್ರೂ ಹೇಳೋಂಗಿದ್ರೆ ಹೇಳ್ರಿ. ಅಂದರೆ ಶಾಲೆ ಪರಿಸ್ಥಿತಿ ಬಗ್ಗೆ, ಆಮೇಲೆ ಮಕ್ಕಳು ಯಾಕೆ ನಮ್ಮ ಮಕ್ಕಳು ಯಾಕೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ನಮ್ಗೆ ಏನಂತ ಅನ್ನೋದು ಪರಿಸ್ಥಿತಿಗೆ ಚರ್ಚೆ ಮಾಡಿ. ಇಲ್ಲ ನಾವು ವರದಿ ಓದಿ ಹೇಳಿ ಅಂದರೆ ಓದಿ ಹೇಳ್ಬಿಡ್ತೀವಿ. ನೀವು ಹೇಳಿದ್ರಲ್ಲ ಸರ್, ಈಗ 27% ಐತಿ ಮತ್ತು ಉಳಿದಗಳು ಹುಡುಗರೆಲ್ಲ ಹೊರಗಡೆ ಹೋಗ್ತಾವ. ಹೊರಗಡೆ ಅಂದ್ರೆ ಏನೈತಿ, ಮೊದಲು ಈಗ ಅವಳಿಗೂಡ ಅಂದ್ರೆ ಸೋನಿಯಟ್ಟಿಗೆ ಶಾಲೆ ಇದ್ದಿರ್ತಿಲ್ಲ, ಆ ಬಳಿಕ 4ನೇ ಮಟ್ಟ ಇತ್ತು. ಆ ಬಳಿಕ ಆ ಶಾಲೆಗಳು ಮಂಜೂರಾಗಿತ್ತು. ಇಲ್ಲೇ ಜಾಗ ಅಭಾವದಿಂದ ಅಲ್ಲಿ ಆ ಶಾಲೆ ಕಟ್ಟಿದ್ರು, ದೊಡ್ಡ ಶಾಲೆ. ಈ ಜಾಗ ಅಭಾವದಿಂದಾಗಿ ಬೇರೆ ಕಡೆ ಸೋನಿಯಟ್ಟಿಗೆ ಇಲ್ಲೇ 1 ಕಿಲೋಮೀಟರ್ ಇದೆ.
ಅಟ್ಯಾಚ್ ಊರ್ರಿ ಹಾಂ ಪಕ್ಕದ ಊರು. ಪಕ್ಕದ 1 ಕಿಲೋಮೀಟರ್ ಹತ್ರ ಇದೆ. ಎಲ್ಲ ಅದ ಏನಾಗತ್ತೈತ್ರಿ 7ನೇ ಮಠ ಆಗ್ತೈತಿ. 7ನೇ ಮಠ ಆತಿ, ಇದು 5ನೇ ಮಠ ಐತಿ. 5ನೇ ಮಠ ಐತಿ. 5ನೇ ಅಲ್ಲಿ 7ನೇ ಮಠ ಐತಿ. 5ನೇ ಇಲ್ಲಿ ಐತ್ರಿ. ಹಾಂ 5ನೇ ಬಿಟ್ಟು ಬೆಳಕ ಈಗ ಸಮೀಪೂರ ಎಲ್ಲ ಗಸುಳಿಗಡ್ಡಿಗೆ ನಾವು ಹೋಗ್ಬೇಕು ಹುಡುಗರಿಗೆ ತಗೊಂಡು. ಇಲ್ಲಾಂದ್ರೆ ಇಲ್ಲೇ ಸಮೀಪೂರ ಐತ ಅಂತ ಇಲ್ಲೇ ಹೊಲದಾಗ ಹೋದಾಗ ಆಕೈತಿ, ಅಲ್ಲಿ ಹೋಗ್ಬೇಕು. ಒಂದು ಮನೆಯಲ್ಲಿ 2-3 ಹುಡುಗರು ಅದಾವ. ಅವ 5ನೇ ತನಕ 6ನೇ ಹೋಗ್ಬೇಕಲ್ಲ. ಮತ್ತು ಅವನಕ್ಕಿಂತ ಸಣ್ಣ ಒಬ್ಬ ತಮ್ಮ ಆಗಲಿ ಅವ್ರ ಸಿಸ್ಟರ್ ಆಗಲಿ ಇರ್ತಾರೆ 3ನೇ 4ನೇ. ಮತ್ತು ಆ 6ನೇ ಹೋಗೋ ಹುಡುಗ ಮನ್ಯಾನವ್ರು ಏನಂತಾರೋ, ಮತ್ತು ನೀ ಹೆಂಗಾದ್ರೆ ಹೋಗ್ತೇಪ್ಪ ಈಗಿನೂ ಕಳ್ಕೊಂಡು ಅಲ್ಲೇ ಹೋಗು. ಆ ಒಂದು ರೀಸನ್ದಿಂದ ಒಂದು ಕಡಿಮೆ ಆಗಿ ಪಟ್ಟ ಸಂಖ್ಯೆ. ಬೇರೆ ಶಿಕ್ಷಕ ಕಾಯಂ ಸ್ವರೂಪ ಇಲ್ಲ ಗೌರ್ಮೆಂಟ್ಲಿ. ಈಗ ಸರ್ ಬಂದಾರ ಅವರು ಗುರುತಿಗೆ 2 ದಿವಸ, ಮಸ್ಕಿನಟ್ಟಿಗೆ 2 ದಿವಸ. ಮತ್ತು ಇಲ್ಲ ಗೆಸ್ಟ್ ಅಂತಂದ್ರೆ ಗೆಸ್ಟ್ ಅವ್ರದ್ದು ಅಷ್ಟೇನು ಇದಿಲ್ರಿ, 1 ದಿವಸ ಬರ್ತಾರ 1 ದಿವಸ ಇಲ್ಲ. ಕಾಯಂ ಸ್ವರೂಪವಾಗಿ ಶಿಕ್ಷಕ ಇಲ್ಲೇ ಹಚ್ಚೋದಿಡಪ್ಪ ಅಲ್ಲೇ ಕಳ್ಸೋದು ಚಲೋ. ಅಂದ್ರೆ ಅಲ್ಲಿ ಕಾಯಂ ಶಿಕ್ಷಕರು ಇದ್ದಾರೆ. ಅಲ್ಲಿ ಕಾಯಂ ಶಿಕ್ಷಕ ಅದಾರಿ. ಇಲ್ಲ ನೋಡ್ರಿ ರಸ್ತೆದ ಅಭಾವ ಇದು ಐತಿ, ತೊಂದರೆ ಅಂತೂ ಐತಿ, ಅದಿಲ್ಲ ಅನ್ನೋದಿಲ್ಲ. ಖರೆ ಈಗ ಮೇನ್ ಪ್ರಾಬ್ಲಮ್ ಅಂದ್ರೆ ಶಿಕ್ಷಕ ಕೊರತೆ. ನಾವು ಎಷ್ಟೋ ಸಲ ಶಿಕ್ಷಕ ರಿಸನ್ ತಗೊಂಡ BO ಜೊತೆ ನಿಮ್ಮ ಕುರ್ಚಿ ಮೇಡಮ್ಗಳು ಭೇಟಿಯಾಗಿದ್ದೀವಿ ನಾವು. ಮತ್ತು ಆ ಜಾಗ ಮ್ಯಾಲಿಂದ ಶಾಲೆ ಐತಲ್ಲ, ನೀವು ನೋಡಿದಾರೆ ಶಾಲೆ. ಆ ಒಬ್ಬರ ನಮ್ಮ ಗುರುಜಿ ನಮ್ಮ ಗೌರವಕ್ಕೆ ಒಬ್ಬರು ಡೊನೇಟ್ ಮಾಡಿದ್ದಾರೆ 4 ರೂಪಾಯಿ. ಅದು ಆಲ್ರೆಡಿ ರಾಜ್ಯಪಾಲರ ಹೆಸರ ಮೇಲೆ ಐತ್ರಿ. ಅದು ಆ ವಿಷಯ ತಗೊಂಡು ನಾವು ಹೋಗಿದ್ವಿ ನಾವು. ಆಗ ಎಕೋರಿಸಮ್ ಹಾಕೊಡ್ರಿ ಅಂತ ಅಂದ್ರೆ ನಾ ಕಂಪೌಂಡ್ ಪಂಚಾಯತ್ ಕಂಪೌಂಡ್ ಮಕ್ಕಳು ಮಾಡ್ಕೊಂಡು ಬಂದಿದ್ದೆ. ಅವ ಕಾಂಟ್ರಾಕ್ಟರ್ ಏನಂದ, ನಾವು ಮಾಡ್ತೀನಿ ಕೆಲಸ, ಮೊದಲೇ ಯಾರ ಅಜು ಬಾಜುಕ್ನವ್ರು ಹೊಲದ ಮಾಲಕ್ ಏನರ ಅಲಿಗೇಷನ್ ಮಾಡಿದಂದ್ರೆ ನಂದು ಬಿಲ್ ಅಲ್ಲೇ ಇದಕ್ಕೈತಿ, ಮತ್ತು ಇದು ಅಕ್ವರೇಷನ್ ಮಾಡ್ಕೊಡ್ರಿ ಅಂದ್ರೆ ನಾ ಮಾಡಕ್ಕೆ ಚಲೋ ಆಗ್ತೈತಿ. ಅವಾಗ ನಮ್ಮ ಶಾಲೆಗೆ ಬರುವಂಥ ಅಪ್ಲೀಟ್ ಬರುವಂಥ CRP ಯಾರು ಛಾಯಾ ಮೇಡಮ್ ಅವ್ರಿಗೂ ಹೇಳಿದ್ದೆ, ಕುರ್ಚಿ ಮೇಡಮ್ ಅವ್ರಿಗೂ ಹೇಳಿದ್ದೆ. ಎಷ್ಟೋ ಸಲ ನಾವು ಅರ್ಜಿ ಮನವಿ ಮುಖಾಂತರ ಮತ್ತು ಮೌಖಿಕ ಮುಖಾಂತರವಾಗಿ ಹೇಳಿದೆವು. ಆದರೂ ನಮಗೇನು ಅವರು ಹೆಲ್ಪ್ ಮಾಡಿಲ್ಲ, ರೆಸ್ಪಾನ್ಸ್ನೇ ಇಲ್ಲ ಅವರು ಶಿಕ್ಷಕ ಬಗ್ಗೆನೂ ಕೊಡ್ತೀವಿ. ಮತ್ತು ಒಂದು ಬಿಲ್ಡಿಂಗ್ ಐತೆ ಅಲ್ಲಿ, ಅದು ಆಲ್ರೆಡಿ ಡೆಮೋಲಿಷನ್ ಮಾಡಿ ಹಾಕೊಡ್ರಿ ಅಂತ ನಾವು ವಿನಂತಿ ಮಾಡಿದೆವು. ಹಲೋ ಶಾಲೆಕಡೆ ಎಲ್ಲ ಅದ ಶಾಲೆ ಬಿಲ್ಡಿಂಗ್ ಐತಲ್ಲ, ಅದು ಆಲ್ರೆಡಿ 15 ವರ್ಷ ಮೇಲೆ ಕಟ್ಟಿದ್ದಾರೆ. 1 ದಿವಸ ಯಾರು ವಿದ್ಯಾರ್ಥಿ ಕೊಟ್ಟಿಲ್ಲ, ಅದು ಆಲ್ರೆಡಿ ಡ್ಯಾಮೇಜ್ ಆಗೈತೆ. ಅದು ಡೆಮೋಲಿಷನ್ ಮಾಡಿಕೊಡ್ರಿ ಮತ್ತು ಬೇರೆ ಒಂದು ಅದೇ ಬಿಲ್ಡಿಂಗ್ ಒಂದು ಹಾಕಿ ಕೊಡ್ರಿ ಅಂತ ಹೇಳಿದೆವು. ಮಾಡ್ತೇವೆ ಅಂದರು ಹಂಗೆ ಬಿತ್ತದು. ಅದು ಆಲ್ರೆಡಿ ಅದ್ರ ಫೋಟೋ ಅದರದ ಮನವಿಯನ್ನು ಬರೋದು ಎಷ್ಟೋ ಸಲ ಹೋಗಿ ರಿಸೀವ್ ಕಾಪಿನೂ ಅಲ್ಲೇ ಐತ್ರಿ. ಆ ಶಾಲೆ ಚಿತ್ರದೊಳಗೆ ಇರೋದು ನಮ್ಮ ಬೆಳಗೇರಿ ಸರ್ ಇದ್ರಲ್ಲ, ಇಂಗ್ಲೀಷ್ ಬೆಳಗೇರಿ ಅಂತ ಸರ್, ಅವಾಗ ನಾವು ಅವ್ರು ತಗೊಂಡು 3-4 ಸಲ ನಾನು ಸಣ್ಣ ಹೋಗಿದ್ದೆ. ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಸಿಕ್ಕಿಲ್ಲ. ಮತ್ತು ಈಗ ಶಾಲೆ ಮತ್ತು ಬಾಕಿದೆಲ್ಲ ನಮ್ಮ SDMC ಯಾರೂ ಪಾಲಕ ಆಗಲಿಲ್ಲ. ಎಲ್ಲರೂ ಅದ ಶಾಲೆ ತನಕ ಎಲ್ಲ ಸಹಾಯ ಮಾಡ್ತಾರೋ ಬರ್ತಾರೋ. ಏನ ಈಗ ರೈತರಾಗ ಟೈಮ್ ಸ್ಲಿಪ್ ಬರಕ್ಕೆ ಆಗೋಂಗಿಲ್ಲ, ಅದು ಆದಷ್ಟು ತಮ್ಮ ಕೈಲಿಂದ ಆಗಲಿ ತನ್ನ ಮನದಿಂದ ಎಲ್ಲ ಸಹಾಯ ಮಾಡ್ತಾರೆ. ಎಲ್ಲರೂ ನಮ್ಮ ಹುಡುಗರಾದವು ಅಂತ ಹಿಂಗೇನಿಲ್ಲ, ಪಾಲಕರು, ಸಮಾಜ ಸೇವಕರು, ಎಲ್ಲ ಊರು ಯುವಕರು ಎಲ್ಲರೂ ಏನು ಶಾಲೆ ಬಗ್ಗೆ ಏನಾಯ್ತಾ ಎಲ್ಲರೂ ಮಾಡ್ತಾರೆ. ಒಮ್ಮೆ ನಾವು 15 ಆಗಸ್ಟ್ ಕಾರ್ಯಕ್ರಮನ ಇಲ್ಲೇ ಇಟ್ಕೊತೇವೆ, ಅಲ್ಲಿ ಶಾಲೆ ಇದ್ರೆ ಹೇಳಿರೋ ಪಾಯಿಂಟ್ಗಳು ನಾವು ಒಂದಷ್ಟು ವರ್ಷಗಳು ತೋರಿಸ್ತೇವೆ. ಒಂದಷ್ಟು ನಾವು ಮಾಡಿದ್ರೆ ಅದ್ರ ಒಂದಷ್ಟು ಪಾಯಿಂಟ್ಗಳು ನಮ್ದು ನೋಡ್ರಿ, ಒಂದಷ್ಟು ಇನ್ನೊಂದಷ್ಟು CRPS ಇದೆ. ಈಗ ನಮ್ದು ಪೂರ್ಣ ನಮ್ಮದೇ ವರದಿ ಇರಂಗಿಲ್ಲ. ನಿಮ್ಮ ಜೊತೆ ಚರ್ಚೆ ಮಾಡಿ ಅದೇನು ಚರ್ಚೆ ಆಗಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಏನು ತೀರ್ಮಾನ ಆಗುತ್ತೆ ಅದ್ರ ಮೇಲೆ ಕಳಿಸ್ತಾರೆ. ಯಾಕಂದ್ರೆ ಇಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು, ಮಕ್ಕಳಿಗೆ ಆಮೇಲೆ ಎಲ್ಲ ಸಿಗ್ಬೇಕಂದ್ರೆ ಮುಖ್ಯವಾಗಿ ಅದು ಏನೇನು ಬೇಕಲ್ಲ ಅದೆಲ್ಲ ಫೆಸಿಲಿಟೀಸ್ ಇದ್ರೆ ಆಗತ್ತೆ. ಹೌದು, ನೀವು ಹೇಳಿದಾಗ ಶಿಕ್ಷಕರೇ ಇಲ್ಲ ಅಂತಂದ್ರೆ ಅವಾಗೆಲ್ಲ ಶಿಕ್ಷಣ ಇಲ್ಲದ ಸಿಗುತ್ತೆ. ಅವಾಗೆಲ್ಲ ಅತಿ ಶಿಕ್ಷಕರು ಇದ್ದಾರೆ, ಅವರು ಅಷ್ಟು ಹೇಳ್ತಾರೆ ಅಂತ ಹೇಳಿದ್ರೆ ಅದು ಒಂದು ಇದಾಗಿದೆ. ಈ ಲ್ಯಾಂಡ್ ಶಿಕ್ಷಕರಾಗಬೇಕು. ಆಮೇಲೆ ಇದು ನಾ ಹೇಳಿದ ಆಗಿದ್ರಿ, ಇದು ಕಂಪೌಂಡ್ ಇದು ಅಂದ್ರೆ ಶಾಲೆ ಕಂಪೌಂಡ್ ಆದ್ರೆ ಫೇವರ್ಸ್ನಾಗ ಆಗ್ಬಿಡ್ತೈತಿ. ನೋಡ್ರಿ ಮೇನ್ ಅಂದ್ರ 7ನೇ ಮಠ ಶಾಲೆ ಆದ್ರಿ, ಹೆಣ್ಮಕ್ಳು ಆಗಲಿ ಅಥವಾ ಲೇಡೀಸ್ ಟೀಚರ್ ಬರಲಿ
ಎಲ್ಲ ಡ್ಯಾಮೇಜ್ ಆಗಿ ಬೀಳೋ ಪರಿಸ್ಥಿತಿ ಆಗಿದೆ ಅಲ್ಲಿ ಸಂಗೀತದಲ್ಲಿ. ಆ ಪಂಚಾಯತಿ ಹೋಗಿ ಹೇಳಿದ್ದೆ ನಾನು. ಅವ್ರೇನು ಹೈಟೆಕ್ ಈಗ ಬಂದೈತಿ ಹೊಸದ ಅದನ್ನ ಮಾಡೋದು, ನಿಮ್ಮ ಏರಿಯಾ ಎಷ್ಟೈತಲ್ಲ 4 ಗುಂಟೆ ಅಷ್ಟು ಅಕ್ಯುರೇಷನ್ ಮಾಡ್ಕೊಳ್ಳಿ ಅನ್ನೋದು. ಅದು ಏನು ಸಮಸ್ಯೆ ಆಗಿದೆ ಸರ್ ಈಗ ಅಕ್ವೇಜನ್ ಮಾಡ್ಕೊಳಕ್ಕೆ ಏನೂ ಇಲ್ಲ, ಅವ್ರ ಅಪ್ಲಿಕೇಶನ್ ಆಗ್ಬೇಕ್ರಿ ಇವ್ನಿಗೆ. ಯಾರ ಬಿ ಒ ಡಿಪಾರ್ಟ್ಮೆಂಟ್ ಇವ್ರು ಅಂದ್ರೆ ಆಲ್ರೆಡಿ ಅವ್ರ ಹೆಸರು ಮೇಲೆ ಉತ್ತಾರ ಐತೆ. ಯಾರ ಹತ್ರ ಮಾಡ್ತಾರೆ ರಾಜ್ಯಪಾಲು ಏನೋ ಐತೆ, ರಾಜ್ಯಪಾಲ ಹೆಸರು ಮೇಲೆ ಐತೆ. ಅದನ್ನ ಆದೇಶ ಮೇಲ್ಗಡೆ ಬರಬೇಕು ಅವ್ರು ಮಾಡಿದ್ರ ಸ್ವಲ್ಪ ಡೌಟ್ ಮಾಡ್ತಿದ್ರಿ, ಆಫೀಸ್ಗಳಿಂದ ಬರಬೇಕು ಅವ್ರ ಅಪ್ಲಿಕೇಶನ್ ರೆವ್ನ್ಯೂ ಹಾಕ್ಬೇಕ್ರಿ. ಅದು ಬರಬೇಕು ಅವ್ರು ರೆವ್ನ್ಯೂ ಹಾಕಿಲ್ಲ. ಇನ್ನ 2 ವರ್ಷ ಅಂತ ನಾ ಹೇಳ್ತೀನಿ ಅವ್ರು. ರೆವೆನ್ಯೂ ಆಫೀಸ್ಗೆ ಅದು ಹೋಗ್ಬೇಕು ಹೋಗಿ ಎಲ್ಲ ರೆವೆನ್ಯೂ ಆಫೀಸ್ನಲ್ಲಿ ಬಂದು ಸರ್ವೆ ಮಾಡಿಕೊಟ್ರೆ ಕ್ಲಿಯರ್ ಕ್ಲಿಯರ್ ಐತಿ. ಅಂದ್ರೆ ನಾವು ಮುಂದಿನ ಏನು ಅನುದಾನ ಬರ್ತೈತಲ್ಲ ಪಂಚಾಯತಿ ಥ್ರೂ ಆಗಲಿ ಅಥವಾ ಏನೋ ಆಗಲಿ ಯಾರು ಕಾಂಟ್ರಾಕ್ಟರ್ ಹೇಳ್ತಾ ಮಾಡಿಸ್ತೀವಿ. ರೆವೆನ್ಯೂ ಆಫೀಸ್ಗೆ ಕ್ಲಿಯರ್ ಆಗಿ ಇಷ್ಟ ಐತೆ ಅಂತ ಒಂದು ಆದೇಶ ನಾ ಅವ್ರು ಬಂದು ನಾ ಶಾಲೆಗೆ ಅಧ್ಯಕ್ಷ ಆಗಿ 2 ವರ್ಷ ಆಗಕ್ಕೆ ಬಂದ್ರಿ. ಆದ್ರೆ ಜಿಲ್ಲಾ ಕಟ್ಟಡ ಇದ್ದಿರ್ತಿಲ್ರಿ ಅಲ್ಲಿ. ಮತ್ತೀಗ ಸಡನ್ಲಿ 8 ದಿವಸ ಮುಂದಿದ್ರೆ ನಾ ಅಧ್ಯಕ್ಷ ಆಗಿದ್ದೀನಿ. ಅವಾಗ ನಾನು ಮುಂದಾಗ ಜೆಂಡಾ ಕಟ್ಟಡಗಳನ್ನ ಕಟ್ಟಿಸಿದ್ದೀನಿ. ನಾನು ಇವಾಗ ಹೆಂಗಾದ್ರು ಮುಂದಿನ ಕಂಪೌಂಡ್ ಕಟ್ ಅಂತ ಹೇಳಿ ನಾನು ಕೊಟ್ಟಾಗ ನಾ ಆಗೋಂಗಿಲ್ಲ ನಂಗೆ. ಮತ್ತು ನಿಮ್ಮ ರೆಕಾರ್ಡ್ ಮಾಡಿ ಇಲಿಗೇಷನ್ ಮಾಡಿದ್ರೆ ನನ್ನ ಬಿಲ್ಲಿಗೆ ತೊಂದರೆ ಆಗ್ತೈತಿ. ಮತ್ತೆ ಏನಾರು ಹೇಳೋದೈತ್ರಿ ಪಾಲಕರದ್ದು ನೀವು ಒಂದೊಂದು ವಿಷಯ ಹೇಳ್ರಿ. ಮತ್ತು ನಮ್ಮ ಸಮಸ್ಯೆ ಅವಾಗ ನಮ್ಗೆ ಇದಾಕೈತ್ರಿ, ಕ್ಲಾಶ್ ಆಗ್ಬೇಕಲ್ರಿ. ಸರಿ ನಾವು ಒಂದು 3 ದಿನ 10 ತಾರೀಕಿಂದ ಬಂದಿದ್ದೀವಲ್ಲ. ಹೌದು, 10 ತಾರೀಕಿಂದ ಬಂದು ಮತ್ತು ಇಲ್ಲಿ ಜನಸಂಖ್ಯೆ ಒಟ್ಟು ಊರ ಕೊಟ್ಟು 1200 12 ಜನ ಇದ್ದಾರೆ. ಇಲ್ಲಿ ಹಾಜರಾತಿ ಇರೋದು ಒಟ್ಟು 27 ಸರ್. ಅದರೊಳಗಡೆ ಪರಿಶಿಷ್ಟ ಜಾತಿ 3 ಜನ ಅಲ್ಲ, ಪರಿಶಿಷ್ಟ ಪಂಗಡ ಇಲ್ಲರ ಇತರೆ 24 ಜನ, ಒಟ್ಟು ಎಲ್ಲ ಸೇರಿ 27 ಜನ ಅದ. ಅದು ವಾರ 38 ಇತ್ತು. 35 ಪಾಲ್ಪುರ ಎಷ್ಟು ಸರ್? 38 ಈ ವರ್ಷ ಮತ್ತೆ ಅದನ್ನ ಹೇಳಿದ್ರಿ ರೀಸನ್, ಅದೇ ರೀಸನ್. ನಾವು ಅನುದಾನದ ಮಾಹಿತಿಯನ್ನು ಹೇಳ್ಬಿಡ್ತೀವಿ. ಅನುದಾನ ಬಂದದ್ದು 22/8/23 12,500 ರೂಪಾಯಿ ಒಂದು ಅನುದಾನ ಬರುತ್ತೆ. ಆಮೇಲೆ 19/3/24 15,702 ರೂಪಾಯಿ ಒಂದು ಬರುತ್ತೆ. ಪ್ರಾರಂಭಿಕ ಶುಲ್ಕ 472. ಶಾಲಾ ಅನುದಾನ ಇದು ಸೇಮ್ ಬರುತ್ತೆ. ಗ್ರಂಥಾಲಯ ಅನುದಾನ ಅಂತೇಳಿ 22,500 ರೂಪಾಯಿ ಬರುತ್ತೆ. ಆಮೇಲೆ ವಿಶೇಷ ಚೇತನ ಮಕ್ಕಳಿಗೆ ಅಂತ ಯಾವುದೋ ಅನುದಾನ ಬಂದಿಲ್ಲ, ನಿಮ್ಮ ಶಾಲೆಯಲ್ಲಿ ಇಲ್ಲ ಅಂತೇಳಿ ಸರ್ ಹೇಳಿದ್ದಾರೆ. ಆಮೇಲೆ ಸಾರಿಗೆ ಭತ್ಯೆ ಅಂತೇಳಿ ಅದು ಯಾವುದೂ ಬಂದಿಲ್ಲ. ಅಂದರೆ ಸಾರಿಗೆ ಅಂದ್ರೆ 1 ಕಿಲೋಮೀಟರ್ಗಿಂತ ಹೆಚ್ಚಿಗೆ ದೂರ ಇರುವಂಥ ಶಾಲೆಗೆ ಸಾರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕಂತಿತ್ತು. ಅಂತ ಮತ್ತೆ ಯಾವುದಿಲ್ಲ ಅಂತೇಳಿ ಅದು ಹೇಳಿದ್ರು. ಆಮೇಲೆ ಶೂ ಮತ್ತು ಸಾಕ್ಸ್ ಮಕ್ಕಳಿಗೆ ಬೂಟು ಮತ್ತು ತುಂಬಲಾಕ 9,200 ರೂಪಾಯಿ ಅನುದಾನ ಬಂದಿದ್ದಾರೆ. ಆಮೇಲೆ ಕುಡಿಯೋ ನೀರು ಮತ್ತು ಶೌಚಾಲಯ ನಿರ್ವಹಣೆ ಮಾಡೋಕ್ಕೆ 3 ಸಲ ಬಂದೈತಿ. 5,701, 3,301 ಮತ್ತು 15 ರೂಪಾಯಿ ಒಂದು. ಈ ಥರ ಒಟ್ಟು ಒಂದು 10,000 ಜನ ಅದನ್ನು ಕುಡಿಯೋ ನೀರಿಗಾಗಿ ಹೋದ ವರ್ಷ 23-24 SDMC ಅಂತೇಳಿ 500 ರೂಪಾಯಿ ಬಂದೈತಿ. ಆಮೇಲೆ ಸಾಕ್ಷರ ಭಾರತ ಅಂತೇಳಿ 640 ರೂಪಾಯಿ ಬಂದಿತ್ತು. ಮತ್ತು SDMC DBT ಅಂತೇಳಿ 845 ರೂಪಾಯಿ ಬಂದೈತಿ. ಆಮೇಲೆ ವಿದ್ಯಾಂಜಲಿ ಅಂತೇಳಿ 500 ರೂಪಾಯಿ ಬಂದೈತಿ. ಬಡ್ಡಿ ಅಂತೇಳಿ 340 ರೂಪಾಯಿ ಒಟ್ಟು ಬಂದೈತಿ. ಇದೆಲ್ಲ ಸೇರಿಸಿದ್ರೆ ಒಟ್ಟು ಟೋಟಲ್ 55,000 ರೂಪಾಯಿನೂ ಆಗ್ತದೆ. 55,000 ರೂಪಾಯಿದಾಗ ಒಟ್ಟು 55,000 ರೂಪಾಯಿ ಆಗ್ತದೆ. ಅದರೊಳಗೆ 33,000 ರೂಪಾಯಿದು ಖರ್ಚಾಗಿದ್ದು ಇದು ಟೋಟಲ್ ಖರ್ಚಾಗಿದ್ದು 45,000 ರೂಪಾಯಿ ಖರ್ಚಾಗಿತ್ತು. 10,000 ರೂಪಾಯಿ ಬಾಕಿ ಹೋಗಿದೆ. ಟೋಟಲ್ 55,000 45,000 ರೂಪಾಯಿ ಖರ್ಚಾಗಿತ್ತು. ಅದ್ರಾಗ ಏನಾಗಿತ್ತು 45ರಾಗ 33,000 ರೂಪಾಯಿದು ಖರ್ಚಿಂದು ವಿವರಣೆಯಿಂದ ಎಲ್ಲ ಮಾಹಿತಿಗಳು ಹೊಲ ಅಂತೇಳಿ ಸರ್ ಹೇಳಿದಾಗ ಅವನು ನಾವು ನೋಡಿದೆವು.
ಆಮೇಲೆ ಅವನ್ನ ಇನ್ನೂ ಸ್ವಲ್ಪ ಅವನ್ನ ಕ್ರಾಸ್ ಚೆಕ್ ಮಾಡ್ಬೇಕಾದ್ರೆ ಹ್ಮ್. ಮತ್ತೆ 12,000 ರೂಪಾಯಿದು ಬಿಲ್ ಏನು ಖರ್ಚು ಆಗೈತಲ್ಲ ಟೋಟಲ್ ಒಟ್ಟು ಮತ್ತೆ ಬಿಲ್ ಕೊಟ್ಟಿಲ್ಲ. ಅವು ಬಿಲ್ಗಳು ನಮ್ಗೆ ಯಾವುದೂ ತಲುಪಿಲ್ಲ. ಅಂದ್ರೆ ಅವನ್ನ ನಾವು ಮತ್ತೆ ರಿಪೋರ್ಟ್ನಾಗ ಕೊಡೋದಿಲ್ಲ ಇಲ್ಲ ಸರ್? ಇಲ್ಲ ಕೊಡ್ತೀವಿ ಅವನ್ನ ನಾವು ರಿಪೋರ್ಟ್ನಾಗ ಕಳಿಸ್ತೇವೆ ಸರ್. ಆದರೆ ಈಗ ಬಂದು ಆಡಿಟ್ಗಿಂತ ಮುಂಚೆನೇ ಕೊಡ್ಬೇಕು ಸರ್. ಏನೋ ಬಿಲ್ ಮಾಹಿತಿ ಕೊಡಬೇಕು ಅವ್ರಿಗೋಸ್ಕರ ನಾವು ಯಾಕಂದ್ರೆ ಆಡಿಟ್ ಇರೋದು 4 ಜನ ಐತಿ. ಸೋಮವಾರ 5 4 ಕೊಡ್ಬೇಕಾಗಿದ್ರೆ ರಿಕ್ವೆಸ್ಟ್ ಮಾಡ್ತೀನಿ. ಮತ್ತೆ 11 ಗಂಟೆ ಆಯ್ತು. ಫೋನ್ ಹಚ್ಚಿದ್ರು 11 ಗಂಟೆಗೆ 1 ಗಂಟೆ ಆಯ್ತು. ಇನ್ನೂ ಮಟ್ಟ ಒಂದು ಬಂದಿಲ್ಲ ಅಂದ್ರೆ ನಾವು ಕಳಿಸ್ಬೇಕಾಗಿರ್ತದೆ. ಆಮೇಲೆ ಕಂಡು ಬಂದ ಗುಣಾತ್ಮಕ ಅಂಶಗಳು ಇರ್ತದೆ. ಇಲ್ಲಿ ಯಾರು ಮುಂಜಾನೆ ಎಷ್ಟು ಗಂಟೆಗೆ ಬರ್ತಾರೆ ಸರ್ ಮಕ್ಕಳು ಶಾಲೆಗೆ? ಎಷ್ಟು ಗಂಟೆಗೆ ಬರ್ತೀರಿ ನೀವು ಶಾಲೆಗೆ? 9 ಗಂಟೆ ಬರ್ತಾರಂತ ಐತ್ರಿ. ಪ್ರಾರ್ಥನೆ ಮಾಡೋದು ಮತ್ತು ಯಾವುದೇ ಜಾತಿ ಭೇದ ಭಾವ ಇಲ್ಲ ಅಂತೇಳಿ ಎಲ್ಲ ಒಂದಷ್ಟು ಮಾಡಿದ್ದಾರೆ ಸರ್. ಆಮೇಲೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತೇಳಿ ಅದು ಐತಂತೇಳಿ ಒಂದಷ್ಟು ಕಡೆ ಹೇಳಿದ್ರು, ಒಂದಷ್ಟು ಕಡೆ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಮಕ್ಕಳಿಗೆ ಆಹಾರ ವಿತರಣೆ ಮಾಡೋದು ಅವ್ರಿಗೇನು ಊಟದ ವ್ಯವಸ್ಥೆ ಮಾಡ್ತಾರಲ್ಲ ಅದು ಮೆನು ಚಾರ್ಟ್ ಪ್ರಕಾರ ಐತೆ ಅಂತೇಳಿ ಮೆನು ಚಾರ್ಟ್ ಅಂತ ಹಚ್ಚಿದ್ದಾರೆ. ಅಡುಗೆ ತನ ಹೋದರೆ ಮಕ್ಕಳಿಗೆ ಏನೊಂದು ಸಂಸ್ಥೆನ ಊಟ ಮಾಡ್ತಾರೆ. ಯಾವ ಒಂದಿನ ಚಟ್ನಿ ಬರ್ತೀವಿ. ಆಮೇಲೆ ಇಲ್ಲಿ ಈ ಶಾಲೆ ಒಳಗಡೆ ಶೌಚಾಲಯ ವ್ಯವಸ್ಥೆ ಐತಿ. ಇಲ್ಲೆಲ್ಲ ಇದು ಮರಾಠಿ ಶಾಲೆ ಒಳಗಡೆ ಶೌಚಾಲಯ ವ್ಯವಸ್ಥೆ ಐತಿ ಹೆಣ್ಮಕ್ಳಿಗೆ. ಇಲ್ಲಿ ಈ ಶಾಲೆ ಒಳಗಡೆ ಶೌಚಾಲಯ ವ್ಯವಸ್ಥೆ ಇಲ್ಲ ಅಂತ ಹೇಳಿದಾರಲ್ಲ. ಆಮೇಲೆ ಕೈ ತೊಳೆಯೋಕೆ ಮಕ್ಕಳಿಗೆ ಸೂಪಿನ ವ್ಯವಸ್ಥೆ ಐತಿ ಅಂತೆಲ್ಲ ಹೇಳಿದ್ದಾರೆ. ಇದಿಷ್ಟು ಒಂದಷ್ಟು ಅಂಶಗಳು ಕಂಡು ಬಂದಿದ್ದಾರೆ. ಆಮೇಲೆ ಮತ್ತೇನು ಋಣಾತ್ಮಕ ಅಂಶಗಳು ಅಂತ ಏನದಾವಲ್ಲ ಅದ್ರೊಳಗಡೆ ಅದೇ ಹೇಳಿದ್ರು ಸರ್ಕಾರಿ ಶಾಲೆಯಿಂದ ಅಲ್ಲಿ ಒಂದು ಮಳೆಗಾಲದಲ್ಲಿ ರಸ್ತೆ ಸಮಸ್ಯೆ ಐತಿ. ಮತ್ತು ರೈತರದ್ದು ಸಂಪರ್ಕ ರಸ್ತೆ ಅಂತ ಇರೋದ್ರಿಂದ ಸರ್ಕಾರಿ ರಸ್ತೆನೂ ದುರಸ್ತಿ ಇರೋದ್ರಿಂದ ಜೂನ್ ತಿಂಗಳೊಳಗೆ ಈ ಕಡೆ ಶಿಫ್ಟ್ ಮಾಡ್ಯಾವ ಅಂತ ಹೇಳ್ತೇವೆ. ಮತ್ತು ಒಂದೇ ಕೊಠಡಿ ಇರ್ತದೆ. ಒಂದೇ ಕೊಠಡಿ ಇರೋದ್ರಿಂದ ಕನ್ನಡ ಶಾಲೆ ಮಕ್ಕಳನ್ನ ಮರಾಠಿ ಶಾಲೆಗೆ ವರ್ಗಾವಣೆ ಮಾಡಿದ ಅಂತ ಹೇಳಿದ್ದಾರೆ. ಆಮೇಲೆ ಶಾಲೆ ಮಕ್ಕಳು ಹೋಗೋಕೆ ರಸ್ತೆ ಹರಿಗೆಟ್ಟಿರೋದ್ರಿಂದ ಮಕ್ಕಳಿಗೆ ಭಾಳ ಅನಾನುಕೂಲತೆ ಆಗುತ್ತೆ ಅಂತೇಳಿ ಅದು ಒಂದು ಪ್ಯಾಂಟರ್ ನಾವು ಇದು ಮಾಡಿದ್ದೇವೆ. ಆಮೇಲೆ ಶಾಲೆ ಒಳಗಡೆ ನೀರಿನ ವ್ಯವಸ್ಥೆ ಅಲ್ಲಿ ಇದೆ ಅಂತೇಳಿ ಒಂದು ಇದು ಮಾಡಿದ್ದೀವಿ. ಆಮೇಲೆ ಶಾಲೆ ಕೊಠಡಿ ಮೇಲ್ಛಾವಣಿ ದುರಸ್ತಿಗೆ ಬಂದಿತ್ತು. ಆಮೇಲೆ ಮಳೆ ನೀರು ಸೋರೋದ್ರಿಂದ ಅಲ್ಲಿ ಮಕ್ಕಳು ಕುತ್ಕೊಳ್ಳೋಕ್ಕಾಗಲ್ಲ ಅನ್ನುವಂಥ ಉದ್ದೇಶದಿಂದ ಬಗೆಹರಿ ಮಾಡ್ತಾರೆ. ಆಮೇಲೆ ಅಗ್ನಿ ಅಂತ ಹೇಳಿದ್ದಾರೆ. ಫೋಟೋ ಬರಲಿಲ್ಲ ಸರ್ ಹೇಳಿದ್ದಾರೆ. ಅಗ್ನಿ ಅಂತಂದರೆ ಈಗ ಅಡುಗೆದಾಗಲಿ ಇಲ್ಲ ಯಾವುದೋ ಒಂದು ಆಪತ್ಕಾಲದ ಒಳಗಡೆ ಬೆಂಕಿ ಅನಾಹುತವಾದಾಗ ಅಗ್ನಿ ಅಂತಕ್ಕಂಥ ಇಟ್ಟಿರ್ತಾರಲ್ಲ ಅದು ಇದ್ದಿದ್ರ ಬಗ್ಗೆ ನಮ್ಗೆ ಯಾವುದು ಮಾಹಿತಿ ಬಂದಿಲ್ಲ ಸರ್. ಆಮೇಲೆ ಶಾಲೆಯ ಊಟದ ಯೋಜನೆ ಅಭಿವೃದ್ಧಿ ಸನ್ಮಾನ ಸಲುವಾಗಿ ಗ್ರಾಮಸ್ಥರಿಂದ ಮತ್ತು ತಾಲೂಕಿನಿಂದ ಯಾವುದೇ ದೇಣಿಗೆ ಬಂದಿಲ್ಲ ಅಂತೇಳಿ 11 ಅಂತ ಇದು ಮಾಡಿದೆ ಅಂತ. ಆಮೇಲೆ ಸರಿ ಅನುದಾನದ ಬಗ್ಗೆ ಹೇಳಿದೆ ಸುಮಾರು ಈ ಮಟ್ಟದ ಇಷ್ಟು ಟೋಟಲ್ ಅನುದಾನ ಬಂದಿತ್ತು. ವಿದ್ಯಾರ್ಥಿಗಳಿಗೆ ಇಷ್ಟು ಬಿಲ್ ಇಟ್ಟಿದ್ದಾರೆ, ಎಷ್ಟು ಬಿಲ್ ಇಟ್ಟಿಲ್ಲ ಅಂತ ಹೇಳಿ 33,000 ರೂಪಾಯಿ ಬಿಲ್ ಇಟ್ಟಲ್ಲ, 12,000 ರೂಪಾಯಿ ಯಾವುದೇ ನಮ್ಮದು ಬಿಲ್ ಇದ್ದು ತೋರಿಸಿಲ್ಲ. ಅದನ್ನು ಒಂದು ಗೊತ್ತಿಲ್ಲ. ಮತ್ತು ಈ ಕೆಲವೊಂದಷ್ಟು ಪಾಯಿಂಟ್ಗಳು ಅಂತಂದರೆ ಮತ್ತೆ ಒಂದಷ್ಟು ಹೇಳಿದಾರಲ್ಲ ನೀವು ಪಾಯಿಂಟ್ಗಳು ಇಷ್ಟು ನಾವೊಂದು ಈ ಸಮಸ್ಯೆ ಶಿಕ್ಷಣ ಇದ್ರೊಳಗಡೆ ವರದಿ ಮಾಡಿದ್ದೇವೆ. ಆಮೇಲೆ ಇನ್ನೂ ಒಂದಷ್ಟು ಮಾಹಿತಿಗಳನ್ನ ನಾವು ಕೇಳಬೇಕಾಯ್ತು ಪಾಲಕರಿಂದ. ಮತ್ತು ಈ ಸರ್ ಅವರು ಒಂದಷ್ಟು ಕ್ಲಾರಿಫಿಕೇಶನ್ ಹೇಳಿದರು. ಇಲ್ಲಿ ಪಕ್ಕದ ಊರಲ್ಲಿ ಒಂದು ಸುಡನೆಟ್ಟಿ ಅನ್ನೋ ಗ್ರಾಮದೊಳಗಡೆ 7ನೇ ತರಗತಿ ಒಳಗಡೆ ಶಾಲೆ ಇರೋದ್ರಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮತ್ತು ಅದಕ್ಕೆ ಒಂದು ಮಾಹಿತಿ ಇದೆಯಲ್ಲ, ಇದು ನಮ್ಮದು ವರದಿ ಇದೆಯಲ್ಲ. ಮತ್ತು ಏನೊಂದು ಶಾಲಾ ಮಕ್ಕಳ ದಾಖಲಾತಿ ಹಾಜರಾತಿ ಆಯಿತು. ಮತ್ತು ಪ್ರಧಾನಮಂತ್ರಿ ಊಟದ ಯೋಜನೆ ಏನಿರ್ತಲ್ಲ ಅದರೊಳಗಡೆ ಹಾಜರಾತಿ ಒಳಗಡೆ ಸ್ವಲ್ಪ ವ್ಯತ್ಯಾಸ ಬಂದಿದೆ. ಅದನ್ನು ಕ್ಲಾರಿಫಿಕೇಶನ್ ಸರ್ ಅವ್ರಿಗೆ ಹೇಳ್ತಾರೆ ಸರ್. ಸ್ವಲ್ಪ ವ್ಯತ್ಯಾಸ ಬಂದಿದೆ, ಅದನ್ನು ಸ್ವಲ್ಪ ಕ್ಲಿಯರ್ ಆಗ್ತದೆ ಮಾಡ್ತಿದ್ದಾರೆ. ಅದನ್ನು ಕ್ಲಿಯರಾಗಿ ಹೇಳ್ತಾರೆ ಎಷ್ಟು ವ್ಯತ್ಯಾಸ ಬಂದಿದೆ ಹಾಜರಾತಿ ಒಳಗಡೆ. ಅಲ್ಲಿ ಹಾಜರಾತಿ ಒಂದಾಗಬಾರ್ದು, ಇಷ್ಟು ನಮ್ಮದು ಒಂದು ವರದಿ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೇನಾದರೂ ಚರ್ಚೆಯಲ್ಲಿ ಚರ್ಚೆ ಮಾಡಬೇಕು. ಆಮೇಲೆ ಈಗ ಅಲ್ಲಿ ನಮ್ಮ ಇದ್ರ ಪ್ರಕಾರ ಸಂಬಂಧಪಟ್ಟಂಗೆ ಅಲ್ಲಿ ಶಾಲೆಯ ಹಂಗಟ್ಟಿದೆ ಹತ್ರ ಇದು ರಸ್ತೆ ಎಲ್ಲ ರೋಡೆಲ್ಲ ಕಟ್ಟೈತ್ರ. ಆಮೇಲೆ ಶಾಲೆ ಕಟ್ಟೋದೊಂದು ರಸ್ತೆ ಐತಿ, ಒಂದು ಕಟ್ಟಡ ಪೂರ್ತಿಯಾದ ಡೆಮಾಲಿಷ್ ಅವಶ್ಯಕತೆ ಹೊಂದಿದೆ. ಮತ್ತೊಂದಲ್ಲಿ ಕಾಂಪೌಂಡ್ ಇಲ್ಲ, ಮತ್ತೊಂದು ಏನೊಂದು
ಜಾಗ ತೊಂದರೆ ಇದೆ ಅದನ್ನು ನಾವು ಒರಿಜಿನಲ್ ಮುಖ್ಯವಾಗಿ ದಾಖಲೆ ಮಾಡಿದ್ದೀವಿ. ಇಷ್ಟು ಒಂದು ವರದಿದ್ದಾರೆ. ಆಮೇಲೆ ಮತ್ತು ಒಂದಷ್ಟು ಜಾಗ ತೊಂದರೆ ಅಂದ್ರೆ ತೊಂದರೆ ಇಲ್ರಿ. ಆಲ್ರೆಡಿ ಒಬ್ರು ಪಾಪ ದಾನ ಕೊಟ್ಟಿದ್ದಾರೆ. ಮೇಲ್ಗಡೆಯಿಂದ ಅಧಿಕಾರಿಗಳಿಂದ ಆದೇಶ ಕೊಟ್ಟಿರ್ತಾರೆ. ಸರ್ವೆ ಅಂದ್ರೆ ನಮ್ಮ ಜಾಗ ನಮ್ದು ಇಷ್ಟು ಜಾಗಪ್ಪ ಅಂದ್ರೆ ನಾವು ಶಾಲೆಗೆ ಏನಾರ ಮಾಡಕ್ ಅನ್ಕೊಳ್ಳಿ. ನಮ್ದು ಇಷ್ಟು ಬೌಂಡ್ರಿ ಅದ್ರ ಒಳಗೆ ನಾವು ಏನೋ ಮಾಡ್ಕೋಬಹುದು. ಮೇಲಾಧಿಕಾರಿಗಳಿಂದ ಆದೇಶ ಬಂದು ಅದು ಸಿಬ್ಬಂದಿ ಆದ್ರೆ ಎಲ್ಲ ಕುತ್ಕೊಂಡು ಹೋಗ್ಬೇಡ್ರಿ. ಈಗ ರೀ ಎಲ್ಲ ಮಕ್ಕಳಿಗೆ ಇವ್ರು ಬಟ್ಟೆ ಕೊಟ್ಟಿದಾರಲ್ರ, ಬಟ್ಟೆ ಅದು ಪುಸ್ತಕಗಳ್ರಿ ಎಲ್ಲರಿಗೂ ಬಟ್ಟೆ ಕೊಟ್ಟಾರ. ಎಲ್ಲ ಹೋಗ್ಬೇಡ. ಆಮೇಲೆ ಸಾಕ್ಸು ಬೂಟು ಕೊಟ್ಟಿಲ್ಲ. ಹೋದ ವರ್ಷ ಕೊಟ್ಟಿದ್ದಾರೆ, ಹೋದ ವರ್ಷ ಕೊಟ್ಟಾರ. ಆಮೇಲೆ ಇದು ಬಟ್ಟೆ ಕೊಟ್ಟಾರ, ಸಮವಸ್ತ್ರ ಕೊಟ್ಟಾರ, ಪುಸ್ತಕಗಳೆಲ್ಲ ಕೊಟ್ಟಿದ್ದಾರೆ. ಪುಸ್ತಕಗಳೆಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ. ಆಮೇಲೆ ಮತ್ತು ವರ್ಕ್ ಬುಕ್ ಅಂತ ಕೊಡ್ತಾರಲ್ಲ ಅವ್ನು ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅವು ಕೆಲವೊಂದಷ್ಟು ದಾಖಲಾತಿಗಳನ್ನು ಇಟ್ಟಿದ್ದಾರೆ. ಇಟ್ಟಿದ್ದನ್ನು ದಾಖಲಾತಿಗಳನ್ನು ತೋರಿಸಿದ್ದಾರೆ ನಮಗೆ. ಆಮೇಲೆ ಇಲ್ಲಿ ಶಾಲೆ ಒಳಗಡೆ ಅದೇ ಒಬ್ಬರು ಸರು ವಾರಕ್ಕೊಂದ್ಸಲ ಬರ್ತಾರಲ್ಲ, ಅವರು ಓದೋರು ಅತಿಥಿ ಶಿಕ್ಷಕರಿದ್ದಾರೆ. ಅದರಿಂದ ಅದು ಒಂದು ಪಾಯಿಂಟ್ ನಾವು ಕಳಿಸಿದ್ದೇವೆ. ಮೇನ್ ಪಾಯಿಂಟ್ ಎರಡು ಅತಿಥಿ ಶಿಕ್ಷಕರನ್ನ ಪ್ರಮಾಣ ಶಿಕ್ಷಕ ಸರಿ ಸರ್, ಅವು ಪಾಯಿಂಟ್ ನಾವು ಇದು ಮಾಡ್ತೀವಿ. ಮತ್ತೇನಾದರೂ ಇದ್ರೆ ಹೇಳ್ತೀವಿ. ಅಂದರೆ ಈಗ ಮಕ್ಕಳದ್ದು ಗುಣಮಟ್ಟ ಹೆಂಗೈತೆ, ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಎಲ್ಲ ಕಲಿತಾರೆ. ಶಾಲೆ ಒಳಗಡೆ ಎಲ್ಲ ಕಲಿತಾರೆ. ಶಾಲೆಗೆ ಅಂದ್ರೆ ಎಲ್ಲ ಹೋಗ್ತಾರೆ. ಎಲ್ಲ ಹುಡುಗರ ಶಾಲೆಗೆ ಎಲ್ಲ ಸ್ಕೂಲ್ ಹಂಗೇನಿಲ್ಲ. ಅದು ಮೇನ್ ಅಂದ್ರೆ ಶಿಕ್ಷಕ ಇಲ್ಲ ಅಂದ್ರೆ ಸ್ವಲ್ಪ ಪಾಲಕರಿಗೂ ಬೇಜಾರ ಮತ್ತು ಕಲಿಯೋ ಹುಡುಗರಿಗೂ ಬೇಜಾರ. ಮೇನ್ ಮುಖ್ಯವಾಗಿ ಅದೇ ಈಗ ನೋಡ್ರಿ ಡ್ರೈವರ್ ಇಲ್ಲಂದ್ರೆ ಗಾಡಿ ತಗೊಂಡು ಅವ್ರ ಟೆಂಪ್ರೇಚರ್ ಆ ಕಡೆ 2 ದಿವಸ ಈ ಕಡೆ 2 ದಿವಸ ನಮಗೆ ಏನಾರ ದಾಖಲಾತಿ ಬೇಕು ಅಥವಾ ಹುಡುಗರ ಸಂಬಂಧ ಏನಾರ ಕೇಳೋದಿತ್ತು. ಅವ್ರು ಬರೋ ಮಟ್ಟ ಅದಿ ಕಾಯ್ಬೇಕ್ರಿ ನಾವು. ಸರ್ ಗ್ರೂಪಿಗೆ ಆಗಿರೋ 8 ಮಾರ್ಕ್ಸಿಗೆ ಬಂದಿರೋ ಹೌದಿಲ್ರಿ. ಮತ್ತು ನಾ ಯಾವ ಸಡನ್ಲಿ ಅಲ್ಲೇ ಆ ಪಾಯಿಂಟಿಗೆ ಸಿಗ್ಬೇಕಲ್ರಿ. ಅವ್ರ ಗೆಸ್ಟ್ ಅಂದ್ರೆ ನಮಗೇನು ಗೊತ್ತಿಲ್ಲ. ನೀವು HM ಗೆ ಫೋನ್ ಹಚ್ಚಿರಿ, ಬೇಕಾದ್ರೆ ಅವ್ರ ಜೊತೆ ಸಂಪರ್ಕ ಇದು ಮಾಡಿ. ಮತ್ತು ನಾವು ಯಾಕೆ ಸಂಪರ್ಕಿಸೋದ್ರಿ? ಹೌದ್ರಿ, ನೀವು ಪಾಯಿಂಟ್ ಮಾಡ್ಬೋದು. ಗೊತ್ತಾಯ್ತು. ಅದು ಪಾಯಿಂಟ್ ನಾವು ಹಾಕ್ತೇವೆ ಸರ್. ಮುಖ್ಯವಾಗಿ ಒಂದಷ್ಟು ಪಾಯಿಂಟ್ಗಳು ಮತ್ತೇನಾರ ಇದ್ರೆ ಹೇಳ್ರಪ್ಪ ಪಾಲಕ ಮಂದಿ ನೀವು. असं डर मोबाईल में बोलतो डॉक्टर म्हणून ते परमनंट घाला आणि ते एवढ्या गवळेवड्या तेच बोलवा. तसं ना आम्हाला परमानंट सर पाहिजे रे. ते आम्ही बोलून परमानंट सर आला तर बरोबर आहे. गुरुन किती जाऊचा त्याने दोन्हीकडे करून परमानंट करणार परमानंट सर आला तर त्यांनी बरोबर परमानंट सर पाहिजे म्हणे. ಇವತ್ತು ಸರ್ ಬರ್ತಾರೆ. ಒಂದು ಮನಸ್ಸಿನಾಗ ಒಂದು ಭೀತಿ ನಿರ್ಮಾಣ ಆಗ್ತದೆ ಸ್ಟೂಡೆಂಟ್ಗಳಿಗೆ. ಮತ್ತೆ ಸರ್ ಏನು ಮಾಡ್ತಾರೆ, ಇವತ್ತು ಬರಂಗಿಲ್ಲ ಸರ್ ಭೂಮಿಕೆ ಆಗಿರ್ತಾರೆ, ನಾಳೆ ಸಮಾಜದ ಅಷ್ಟೇ ಬರ್ತಾರೆ. ಇದೊಂದು ಮನಸ್ಸಿನಾಗ ಬಿಂಬಿಸ್ತೈತ್ರಿ. ಅದು ಮ್ಯಾಗಿನ ನೀವು ಬರ್ತೀರಿ, ಸಾಹೇಬ್ರ ಬರ್ತಾರ ಅಂದ್ರೆ ನಾವು ಇಲ್ಲೇ ನಿಂತೇವ. ನಾವೇನಂದ್ರೆ ಹೋಗ್ಬಿಟ್ರೆ ಹಂಗ ಪರಿಣಾಮಕಾರಿಯಾಗಿ ಅದು ಬೇರೆ ಊರಿಗೆ ಅದು ಈ ಸಮಸ್ಯೆಯನ್ನ ಮೊನ್ನೆ ಚರ್ಚೆ ಮಾಡಿದ್ವಿ. ಮೊನ್ನೆ 10 ತಾರೀಕಿಗೆ ನಾನು ಅವ್ರು ಚರ್ಚೆ ಮಾಡಿದ್ರೆ ಏನಂತ ಹೇಳ್ರಿ, ಇಲ್ಲೇ ಒಬ್ರು ಪರ್ಮನೆಂಟ್ ಅಂತಂದ್ರೆ ಈಗ ನಮ್ಗೆ ಯಾರ ಕೈಯಾಗ ಇಲ್ರಿ. ಯಾರು ಬರ್ಬೇಕು ಬಂದ್ರ ಟ್ರಾನ್ಸ್ಫರ್ ತೊಗೊಂಡು ಬರ್ಬೇಕು ಅಂದ್ರೆ, ಇಲ್ಲ ಅಪಾಯಿಂಟ್ ಆಗಿ ಬರ್ಬೇಕು ಅಂದ್ರು. ಈಗ ಟ್ರಾನ್ಸ್ಫರ್ ನಡೆದವಲ್ರಿ. ಈಗ ನಾನು ಮೊನ್ನೆ ಅದೇ ಹೇಳಿದ್ದೆ. ಈಗ ಮೊನ್ನೆ ಗುರುಣ್ಕೆಗೆ ಏನಾಯ್ತು, ಈಗ 2 ಶಾಲೆ ಕೆಲಸ ನಾನು ಮಾಡಕತ್ತೆ ಹೆಚ್ಚು ಕಡಿಮೆ. ಅಲ್ಲಿ ಬೆನ್ಸಿಂಗ್ ಟೀಚರ್ ಅಲ್ರಿ, ಅವ್ರಿಗೂ ಆನ್ಲೈನ್ ದಿನ ಆನ್ಲೈನ್ ಸರ್ ಗೊತ್ತಲ್ರಿ. ಇಷ್ಟು ಮಟ್ಟ ಯಾಕೆ ಲೇಟ್ ಆಗ್ತದೆ, ಎಲ್ಲ ಮಾಡಿದ್ದನ್ನೆಲ್ಲ ಆನ್ಲೈನ್ ಒಳಗೆ ಅವ್ರು ಕಂಪ್ಯೂಟರ್ನಾಗ ಎಂಟ್ರಿ ಮಾಡಿದ್ರು. ಹಂಗೆ ಇರುತ್ತಲ್ರಿ. ಈಗೆಲ್ಲ ಆನ್ಲೈನ್ ವರ್ಕ್ ಮಾಡೋದಿರುತ್ತಲ್ಲ, ವರ್ಕ್ ಮಾಡುವಾಗ ಏನಾಗುತ್ತೆ, ಅಲ್ಲಿವರೆಗೂ ನಾನು ಮಾಡಕತ್ತೀನಿ, ಇಲ್ಲಿವರೆಗೂ ನಾನು ಮಾಡಕತ್ತೀನಿ. ಸರಿಯಾಗತ್ತೆ ಅಂತ ನನಗೇನಂದ್ರೆ ಇಲ್ಲಿ ಪರ್ಮನೆಂಟಾಗಿ ಕಳಿಸ್ಬಿಡ್ರಿ, ನಾನು ಇಲ್ಲಿ ಮಕ್ಕಳು ನೋಡ್ಕೋತೀನಿ, ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ನಂದೆ. ಅವಾಗ ಅವ್ರು ಮೇಡಮ್ ಅದು 1 ತಿಂಗಳು ವೇಟ್ ಮಾಡಿದೆ. ಈ ಟ್ರಾನ್ಸ್ಫರ್ನಾಗ ಯಾರಾದ್ರೂ ಬರ್ಬೋದು. ಈ 1 ತಿಂಗಳು 1.5 ತಿಂಗಳು ಆಗತ್ತೆ. ಈಗ ಬಂದ್ರೆ ನೀವು ಚಾರ್ಜ್ ಇಲ್ಲೇ ಉಳಿದ್ರಿ ವರ್ಕಿಗೆ,
ಅವ್ರಿಗೆ ಚಾರ್ಜ್ ಕೊಟ್ಬಿಟ್ರಿ ಅಂತ. ಒಂದ್ ವೇಳೆ ಬರ್ಲಿಲ್ಲ ಅಂತಂದ್ರ ನಿಮ್ನೇನ್ ಮಾಡ್ತೀವಿ, ಈಗ ಹೆಂಗಿದ್ರು ಅಕ್ಟೋಬರ್ ರಜೆ ಬರುತ್ತೆ ಇನ್ನೊಂದು ತಿಂಗಳದಾಗ, ಅವಾಗ ಏನ್ ಮಾಡ್ತೀವಿ, ಪರ್ಮನೆಂಟ್ ಆಗಿ ಇಲ್ಲಿ ಕಳಿಸ್ತೀವಿ. ಅವಾಗ ಏನ್ ಮಾಡ್ರಿ, ನೀವು ಕಂಟಿನ್ಯೂಸ್ ಆಗಿ ಅಲ್ಲಿ ಯಾರು ಬರ್ತಾರಲ್ಲ ಅಲ್ಲಿ ಮಾಡೋದು ನೀವು ಇಲ್ಲೇ ಉಳಿದ್ರಿ, ಪರ್ಮನೆಂಟ್ ಆಗಿ ಒಬ್ರು ಗೆಸ್ಟ್ ಕೊಡ್ತೀವಿ, ಅವ್ರು ತಗೊಂಡು ಮಾಡ್ರಿ ಅಂತ ಹೇಳಿ. ಮತ್ತೆ ಈಗ ಅವರು ಯಾಕಂದ್ರೆ ಎಲ್ಲ ನಮ್ಮ ಹಂತಕ್ಕೆ ಅಕೌಂಟಿಗೆ ಮಾಡ್ಬಿಡ್ತೀವಿ. ಹಾಗಾಗಿ ಪರ್ಮನೆಂಟ್ ಅಂತಾರೆ ಕೊಟ್ಟರೆ ಡೆಪ್ರೇಷನ್ ಕೊಡ್ಬೇಕ್ರಿ ಈಗ. ಅದೊಂದು ಈಗ ಸರ್ ಅವ್ರು ಹೇಳಿರೋಂಗೆ ತಮಗೂ ಗೊತ್ತಿದೆ ವಿಷಯ, ಅದ್ರ ಬಗ್ಗೆ ನಾವು ಒಂದೇ ಇದು ಮಾಡ್ತೀವಿ. ಆಮೇಲೆ ಮತ್ತೆ ಈಗ ಬಿಸ್ಯುಟಿ ಯೋಜನೆ ಬರ್ತೈತಲ್ಲ ಸರ್, ಸಂಸ್ಥೆಯಿಂದ ಊಟದ ಬಗ್ಗೆ ಹೆಂಗೆ ಸರ್ ತಮ್ಮ ಅಭಿಪ್ರಾಯ ಎಲ್ಲರದು? ನೀವು ಪಾಲಕರ ನಿಂತು ಮಾತಾಡಬೇಕ್ರಿ, ನಿಮ್ಮ ಮಕ್ಕಳನ್ನ ಬರೋದ್ರಲ್ಲಿ ಊಟ ಡೈಲಿ ಅಲ್ಲೇ ಊಟ ಮಾಡ್ತಾರೋ ಇಲ್ಲೋ, ಏನು ರೊಟ್ಟಿ ತೊಗೊಂಡು ಹೋಗ್ತಾರೋ, ಏನು ಕಾಯಿಪಲ್ಲೆ ತೊಗೊಂಡು ಹೋಗ್ತಾರೋ, ಅದ್ರ ಬಗ್ಗೆ ನಮಗೂ ಹೇಳ್ಬೇಕಲ್ಲ ನೀವು. ಯಾಕಂದ್ರೆ ಸರ್ ಈಗ ಕೆಲವೊಂದು ಸಲ ಏನಾಗುತ್ತೆ, ಕಂಟಿನ್ಯೂ ಬರೀ ಅನ್ನ ಸರ ಅಂತ ಅದ್ರೊಳಗೆ ಏನು ಬದಲಾವಣೆ ಆಗಬೇಕು, ಮತ್ತೇನು ಚೇಂಜ್ ಆಗಬೇಕು, ನೀವು ಚರ್ಚೆ ಮಾಡಿರಿ, ಅದ್ರ ಬಗ್ಗೆನೂ ಹೇಳ್ರಿ. ಎಲ್ಲ ಇದ್ರ ಬಗ್ಗೆ ಈಗ ಇರೋರು 27 ಮಕ್ಳು ಅಂದರೆ ನಾಳೆ ಅದು ಇನ್ನೊಂದು ಪಕ್ಕದೂರಲ್ಲಿ 7ನೇದವರೆಗೂ ಮಾಡಿದಾರಂತೆ ಹೇಳುವಂಥ ಮಾತು ಹೇಳಿದ್ರು. ಬರ್ತಾ ಬರ್ತಾ ಮತ್ತೆ ಇಲ್ಲಿ ಶಾಲೆನ ಕಡಿಮೆ, ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಮಾಡಿಬಿಟ್ರೆ ಪ್ರತಿ 1ನೇ ಮಕ್ಕಳನ್ನು ಅಲ್ಲೇ ಹೋಗ್ಬೇಕಾಗತ್ತೆ. ಅವಾಗ ನಿಮ್ಮ ಊರಲ್ಲಿರುವಂಥ ಅನುಕೂಲತೆ ಕಡಿಮೆ ಮಾಡಿ ಇದ್ದದನ್ನ ಕಳ್ಕೊಂಡು ಬೇರೆಯವ್ರಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಏನು ಸಮಸ್ಯೆ ಇದಾವೆ ಹೇಳ್ರಿ. ಏನಿಲ್ಲ ಸರ್, ಪರ್ಮನೆಂಟ್ ಸರ್ ಇದ್ರೆ ಸಂಖ್ಯೆ ಇಲ್ಲಿಂದ ಸ್ಟಾರ್ಟ್ ಆಗ್ತೈತೆ. ಅದು ಮೇನ್ ಪ್ರಾಬ್ಲಮ್ ಸರ್, ಅದು ಪಾಯಿಂಟ್ ಆಗ್ತದೆ ಸರ್. ಮತ್ತೆ ಅಂದ್ರೆ ಈಗ ಊಟದ ವ್ಯವಸ್ಥೆ ಮಕ್ಕಳೆಲ್ಲ ಎಲ್ಲರೂ ಅಲ್ಲೇ ಕಂಟಿನ್ಯೂ ಆಗಿ ಊಟ ಯಾರು ಮನೆಯಿಂದ ತೊಗೊಂಬರಂಗಿಲ್ಲ. ಅಂದ್ರೆ ರೊಟ್ಟಿ ಬಾಜಿ ಅದು ಯಾರು ತೊಗೊಂಬರಂಗಿಲ್ಲ. ಮತ್ತೆ ನಮ್ಮ ಮಕ್ಳು ಯಾಕೆ ಹೇಳ್ತಾವ್ರಿ, ಈಗ ನಮ್ಮ ಮನೆ ಬಿಟ್ಟು ಹೋದಾಗ ಮಕ್ಳು ಹೇಳಿದಾರೆ, ಕೆಲವೊಂದಷ್ಟು ಮಕ್ಳು ಏನ್ ಹೇಳ್ತಾರೆ ಅಂದ್ರೆ ನಾವು ಮನೆಯಿಂದ ರೊಟ್ಟಿ ತೊಗೊಂಬರ್ತೀವಿ. ರೊಟ್ಟಿ ಅಂದ್ರೆ ರೊಟ್ಟಿ ಸಿಗಂಗಿಲ್ಲ ಇಷ್ಟ ದಿನ, ಅದು ಉಪ್ಪಿಟ್ಟ ಅವ್ರಿಗೆ ಚಪಾತಿ ರೊಟ್ಟಿ ಇದ್ರೆ ಸ್ವಲ್ಪ ಮಾತಾಡಿದ್ರೆ ನಾವು ಅದನ್ನ ಕಳಿಸ್ಬೋದು ಸರ್. ಓದ್ತಿದ್ರೆ ಅವ್ರು ಎದ್ನಿಂದ ಮಾತಾಡಂಗಿಲ್ಲ ಅಂತ ನಾವ್ ಏನ್ ಕಳ್ಸ, ಸ್ವಂತ ಅಂತ ಕಳ್ಸಕ್ ಬರಂಗಿಲ್ಲ. ಹೌದಲ್ಲ, ಅದ್ರೆ ನಾವಾಗಿ ಕಳ್ಸಕ್ ಬರಂಗಿಲ್ಲ. ಅದಕ್ಕೆ ವಾರದಾಗ ಏನಾಗಿಲ್ಲ ಸಭೆ ಮಾಡ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ವಾರದಾಗ ದಿನ ಅವ್ರದ ಪುಲಾವ್ ಈ ತರ ರೈಸ್ ಐಟಮ್ ಇರ್ತವ, ಆ ಥರದಾಗ ಒಂದು 3 ದಿವಸ ಚಪಾತಿ ರೊಟ್ಟಿ, ಪ್ರತಿಯೊಂದು ದಿವಸ ಒಂದೊಂದು ಚಪಾತಿ ಕೊಡ್ತಾರೆ. ಸಂಸ್ಥೆಯಿಂದ ಊಟನ ಅದ ಚೆನ್ನಾಗಿದಾರ, ಇಲ್ಲೇ ಮಾಡ್ಸಿದ್ರೆ ಚೆನ್ನಾಗಿ ಬರ್ತೈತಿ. ಇಲ್ಲೇ ಮಾಡಿದ್ರೆ ಏನೋ ಪಾಪ ಒಬ್ಬರಿಗೆ ಕೆಲಸ ಸಿಗ್ತಿತ್ತು. ಮತ್ತೆ ಬೆಳಿಗ್ಗೆ ಅಲ್ಲಿ ಎಷ್ಟು ಗಂಟೆಗೆ ರೆಡಿ ಮಾಡಿರ್ತಾರೆ. ಆಮೇಲೆ ಇಲ್ಲೇ ಅಡಿಗೆ ಮಾಡೋದ್ರಿಂದ ಅದನ್ನ ನೋಡುದು ನಿಮ್ಮ ವಿಚಾರ, ನೀವು ಹೇಳಿದಂಗೆ ನಾವಂತೂ ಅದು ಪಾಯಿಂಟ್ ಮೆನ್ಷನ್ ಮಾಡ್ರಿ, ಅಡಿಗೆ ಇಲ್ಲೇ ಮಾಡೋದು ಚಲೋ ಹೇಳಿ. ನೀವು ಹೇಳಬೇಕು ಮೇಲೆ ಹೋಗುತ್ತೆ ಎಲ್ಲ ನಾವೇ ಮಾತಾಡಿ ನಾವೇ ಅಂತ ಕೇಳಿ ಮತ್ತೇನು ಊಟದ ಈಗ ಮಾಡಿದ್ರೆ ಎಲ್ಲ ಬರ್ಬೇಕಂದ್ರೆ ಬಂದು ಕಳಿಸ್ತೀರ. ಮತ್ತೆ ಈಗ ಮಕ್ಕಳು ಹೆಂಗ್ರಿ ಮನೆ ಒಳಗಡೆ ಅಭ್ಯಾಸ ಮಾಡೋದು, ಆಮೇಲೆ ಅವ್ರ ಮುಂದೆ ಮತ್ತೆ ಕಲ್ತಾವ್ರಲ್ಲಿ ಅವ್ರು ಏನಾದ್ರು ಮತ್ತೆ ನೌಕರಿ ಹೋಗಿದ್ರು ಅದೇನಾದ್ರು ಅದನ್ನು ಹೇಳಿರಲ್ಲ, ಕಲ್ಕ ಸರ್ ಮುಂದೆ ಒಳ್ಳೆ ಅಧಿಕಾರಿ ಆಗಿರ್ತಾರೆ ಅಂಥವ್ರದ್ದು ಯಾರಾದ್ರು ಇದ್ರೆ ಹೇಳ್ಬೋದು ಅದ್ರ ಬಗ್ಗೆ ಎಲ್ಲ. ಇಲ್ಲಿ ಯಾರಾದ್ರೂ ಜಾಬ್ ಮಾಡ್ತಾರೆ ಒಬ್ಬ ಡಾಕ್ಟರ್ ಆಗಿದ್ದರು. ಅದೇ ಅದೇ ಮೂರು ಶಾಲೆಯಲ್ಲೇ ಕಲಿತು ಅಲ್ಲ, ನೀವು ಪಾಲಕರು ಯಾರು ಮಾತಾಡಕತ್ತ ಅಲ್ಲೇ ಕೂತಲ್ಲೇ ಮಾತಾಡ್ಬಿಡ್ತೀರಿ ಅಷ್ಟೇ.
ಮತ್ತು ಇನ್ನೊಂಥರ ಮುಂದಿನ ಅಂತಂದ್ರೆ ಇಷ್ಟು ನಮ್ಮದು ಒದ್ದಿದ್ರೆ ಮಕ್ಕಳು ಅಂತ ಬಂದಿಲ್ಲ. ಈಗ ಇನ್ನೊಂದು ಇಲ್ಲಿ ಶಾಲೆ ಒಳಗಡೆ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗೋ ಥರ ಅವರು ಮನೆಗಳಿಂದ ತಟ್ಟೆಗಳನ್ನು ತೊಗೊಂಡ್ಬರ್ಬೋದು ರೇಟ್ಗಳು ತೊಗೊಂಡು ಅಂಥದಕ್ಕೆ ಏನಾದರೂ ಪಾಲಕರಿಗಂಥವ್ರಾಗಲಿ ಎಸ್ ಟಿ ಎಮ್ ಸಿ ಕಮಿಟಿ ಅವರಾಗಲಿ ಏನೋ ಒಂದು ಅವ್ರಿಗೆ ಅನುಕೂಲ ಆಗೋ ಥರ ಇಲ್ಲೇ ಶಾಲೆಯಲ್ಲೇ ಒಂದು ತಟ್ಟೆ ವ್ಯವಸ್ಥೆ ಮಾಡಿ ಅವ್ರಿಗೇನೋ ಅಲ್ಲೇ ತಟ್ಟೆ ಊಟ ಮಾಡ್ತಾರೆ ಈ ಥರ ಏನಾದರೂ ಅನುಕೂಲ ಮಾಡೋದ್ರೆ ಅದನ್ನು ಮಾಡ್ಬೋದು. ಈಗ ಹೆಂಗಿದೆ ಎಲ್ಲ ಸರ್ಕಾರದಿಂದನೇ ಆಗ್ಬೇಕಂದ್ರೆ ಮೊದಲು ತಾಟ್ಗಳು ಇಲ್ಲೇ ಇತ್ತು. ಹಾಂ ಶಾಲೆಗಳು ಮೊದಲು ಎಲ್ಲ ಸರ್ ಎಷ್ಟು ಅದಾವ ಕಥೆಗಳು ತಾಟ ಕಮ್ಮಿ ಇದೆ ರೀ 50,000 ತಾಟ್ಗಳು ನಾಲ್ಕು ಕಮ್ಮಿ ಇದೆ ಒಂದು 10-15 ದಿನ ಅಂತ ಹೇಳ್ತಾ ಇದ್ದಾರೆ. ಉಳ್ಕಿದ್ದಿಂದ ಒಂದಷ್ಟು ಈಗ ಸರ್ಕಾರ ಬಂದದ್ದು ಅನುದಾನ ಇದು ಮಾಡ್ತಾರೆ. ತಮ್ಮ ಸರ್ಕಾರದಿಂದ ಇನ್ನೂ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಆಮೇಲೆ ಬ್ಯಾಗ್ನೊಳಗಡೆ ಅದು ಪ್ಲೇಟು ಗ್ಲಾಸ್ ಹಾಕೊಂಡ್ಬರ್ತಿಂತಾರೆ ಇಲ್ಲೇ ವ್ಯವಸ್ಥೆ ಆದರೆ ಆಮೇಲೆ ಅವ್ರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಈಗ ಕುಡಿಯೋ ನೀರು ಕಾಂಟ್ರಿಬ್ಯೂಷನ್ ಮಾಡಿ ವಾಟರ್ ಫಿಲ್ಟರ್ ಒಂದು ಹಾಕ್ರಿ. ಅಲ್ಲ ಸರ್ ಮಾಡಿದ್ರೆ ಯಾಕಂದ್ರೆ ಈಗ ನಾವು ಬೇರೆ ಮಾಡಿದಲ್ಲಿ ಸಾಕಷ್ಟು ಎಲ್ಲ ಅನುಕೂಲ ಮಾಡಿದ್ದೀವಿ. ನಮಗೆ ಮೇನ್ ಅಂದ್ರ ಅಲ್ಲೇ ಹುಡುಗರಿಗೆ ಮಳೆಗಾಲದಾಗ ಶುದ್ಧ ಕುಡಿಯುವ ನೀರು ಅದ ಒಂದು ಫಿಲ್ಟರ್ ಒಂದು ಸಹಿ ಮಾಡಕ್ಕೆ ಬುಕ್ ಎಲ್ಲಿದ್ರು ಸರ್ ಬುಕ್ ಹಾಂ ರೀ ಏನಾಗತ್ತೆ ಏನಕ್ಕಂದ್ರೆ ನಮ್ಮ ಮಕ್ಕಳ ಎಲ್ಲಿ ಕಲಿತಾರೆ ನಿಮ್ದ ಗ್ರಾಮ ನಿಮ್ದ ಮಕ್ಕಳು ನಿಮ್ದ ಪಂಚಾಯತ್ ಅವ್ರಿಗೊಂದು ಆರೋಗ್ಯಕರವಾದ ಒಂದು ವಾತಾವರಣ ಸೃಷ್ಟಿಯಾಗಿ ಅವ್ರು ಕಲೀಲಿಕ್ಕೆ ಮತ್ತು ಅವ್ರಿಗೆ ಒಂದು ಪೌಷ್ಟಿಕದ ಆಹಾರ ಸಿಗಲಿಕ್ಕೆ ಆಮೇಲೆ ಅವ್ರ ಉತ್ತಮ ಬೆಳವಣಿಗೆ ಹೊಂದೋದು ಒಳ್ಳೆ ಶಿಕ್ಷಣ ಸಿಗಲಿ ಆಮೇಲೆ ಒಳ್ಳೆ ಅದೆಲ್ಲ ಅನುಕೂಲ ನಮ್ಮ ಪ್ರದೇಶದಿಂದ ನಿಮ್ಮದು ಸಹಕಾರ ಬೇಕಾಗುತ್ತೆ. ಪಾಲಕರಿದ್ದಂಥವ್ರಾಗಲಿ ಕಮಿಟಿಯವರಾಗಲಿ ಶಿಕ್ಷಕರಾಗಲಿ ಎಲ್ರದ್ದು ಒಂದು ಸಹಕಾರ ಯಾವುದೋ ಕೆಲಸ ಆಗಬೇಕಾದ್ರೆ ಊರು ಸರ್ಕಾರ ಬೇಕಾಗಬೇಕು. ಪ್ರೈವೇಟ್ ಶಾಲೆಗಳಿಗೆ ಸಾಕಷ್ಟು ಎಲ್ಲ ಅನುಕೂಲಗಳು ಅದೇ ಥರ ನಮ್ಮ ಸರ್ಕಾರಿ ಶಾಲೆಗಳು ಯಾವುದಕ್ಕೂ ಕಡಿಮೆ ಇಲ್ಲ. ಈ ಇದ್ರೊಳಗೆ ಹೋಗಿದ್ದಾವೆ ಸರ್ ಸರ್ಕಾರಿ ಶಾಲೆಗಳು ಅದಾವೆ ಊಟ ಪೀಠ ಎಲ್ಲ ಚಲೋ ಐತ್ರಿ ಅಲ್ಲಿ. ಇಲ್ಲಿ ಸಮಸ್ಯೆ ಅಂದ್ರೆ ಹುಡುಗರ ಮಾಸ್ತರ್ಗಳು ಟೈಪ್ ಸರಿಯಾಗಿ ಬರೋಂಗಿಲ್ಲ ಅದನ್ನು ಬರೋಂಗಿಲ್ಲ. ಅದೇ ಚರ್ಚೆ ಮಾಡ್ಯಾವ ಎಲ್ಲ ಅದೇ ಚರ್ಚೆ ಮುಂದೆ ಆಗೋದ್ರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡಬೇಕು. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಕಮಿಟಿಯವರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಮೇಲ್ಗಡೆ ನಾವು ಪತ್ರನೂ ಕಳಿಸಿದ್ವಿ, ಸಾಕಷ್ಟು ಅರ್ಜಿ ಮಾಡಿದ್ವಿ. ಮತ್ತು ನಿಮ್ಮ ಮೂಲಕ ಗೊತ್ತಿದೆ ಮುಂದೆ ಮಾಹಿತಿ ಕಳಿಸಿದ್ರೆ ಈಗ ಮುಂದೆ ಈಗ ಮಕ್ಕಳಿಗೆ ಇರುವಂಥ ಮಕ್ಕಳಿಗೆ ಏನು ಅನುಕೂಲತೆ ಆಗಬೇಕು. ಯಾಕಂದ್ರೆ ಅವ್ರಿಗೆ ನೀರಿನ ಅನುಕೂಲತೆ ತಮ್ಮ ಕಡೆ ಏನೋ ಸ್ವಲ್ಪ ಜರಿಗೆ ಅನುಕೂಲ ಮಾಡ್ಬೋದು. ಕೆಲವೊಂದು ಶಾಲೆಯಲ್ಲಿ ಸಾಕಷ್ಟು ಅಲ್ಲಿಂದ ಸಾಕಷ್ಟು ಇದಾವೆ. ಆ ಥರ ನಾವು ಮಾಡ್ಬೋದು. ಈ ಪಾಲಕರಿಂದ ಅದನ್ನು ವಿಚಾರ ಮಾಡಿ ಆ ಥರ ಏನಾದರೂ ನೀವು ದೇಣಿಗೆ ಕೊಡ್ತೀವಿ ಅಂತಂದರೆ ಅದನ್ನು ನಾವು ತರಾನು ದಾಖಲೆ ಮಾಡಿ ಅದು ನಮ್ಮದೇ ಯಾವುದು ನಮ್ಮ ಸ್ವಂತ ಹೇಗಿಲ್ಲ ಇಲ್ಲೇ ನಿಮ್ಮ ಶಾಲೆಗೆ ಏನಾರು ಅದೇನು ಖರ್ಚು ಮಾಡಿದ್ದು ಹಂಗೆ ಅದನ್ನು ಖರ್ಚು ಮಾಡಿ ಮುಂದಿನ ಸಲ ಬಂದೇ ಮತ್ತೆ ನೋಡ್ತೀವಿ ನಾವು ಅದು ಮಾಡಿದಾಗಲೂ ಅಂತೇಳಿ. ಅದರಿಂದ ಹಂಗೆ ಪ್ರೊಸೆಸ್ ಚಾಲೂ ಇರ್ತೈತಿ. ಇಲ್ಲಿ ಏನೋ ಒಂದು ಅದು ಮಾಡಿದೆವು ಅಂತೇಳಿ ಮತ್ತು ಅದು ವೇ ಆಗಬಾರ್ದು, ಬೇರೆ ಇದಾಗಬಾರ್ದು. ಅದಕ್ಕೆ ಅದನ್ನು ಅದೇ ಆಗಿದೆ ಇಲ್ಲೋರು ಆಮೇಲೆ ಅಲ್ಲಿ ಮಕ್ಕಳಿಗೆ ಅದು ಉಪಯೋಗ ಆಗ್ತಾ ಇದ್ದೀವಿ ಅನ್ನೋದನ್ನು ಇದು ಮಾಡ್ಕೊಡ್ಬೇಕು. ಆ ಥರ ಪಾಲಕರು ಆಸಕ್ತಿ ಇದ್ದಂಥ ಪಾಲಕರು ಎಲ್ಲರೂ ತಮ್ಮ ಮಕ್ಕಳ ಬಗ್ಗೆ ಆಸಕ್ತಿಯಿಂದ ಅವ್ರ ಶಿಕ್ಷಣದ ಬಗ್ಗೆ ಆಗಲಿ ಅವ್ರು ಅಭ್ಯಾಸ ಮಾಡತ್ತಾ ಇರಲು ಅಷ್ಟೆಲ್ಲ ಅನುಕೂಲ ಮಾಡಿ ಅವ್ರ ಮಕ್ಕಳು ಅಭ್ಯಾಸ ಮಾಡತ್ತಾ ಇರಲು ಶಾಲೆಗೆ ಹೊಂಟ ಇರಲು ಶಾಲೆ ಕ್ಲಾಸ್ ಕೊಂಡ್ರಾಗ್ತಾ ಇರಲು ಏನು ಬೇರೆ ಕಡೆ ಹೋಗಿ ಎಲ್ಲೋ ಆಟ ಆಡಕ್ಕೆ ಹೊಂಟಾರ ಇಲ್ಲ ಬೇರೆ ಎಲ್ಲೋ ಊರಿಗೆ ಹೊಂಟಾರು ಶಾಲೆ ಒಳಗೆ ಬ್ಯಾಗ್ ಬಿಟ್ಟು ಆ ಥರ ಅದ್ರ ಪಾಲಕರ ಜವಾಬ್ದಾರಿ ಸಾಕಷ್ಟು ಇದೆ. ಪ್ರೈವೇಟ್ ಶಾಲೆ ಅಂತ ಹೇಳಿದೆ ಇರ್ತದೆ ಅಲ್ಲೆಂದ್ರೆ ನಾವು ಅವ್ರು ಹೇಳ್ದಂಗೆ ಎಲ್ಲ ಕೇಳ್ತೇವೆ. ಸರ್ಕಾರಿ ಶಾಲೆ ಅವ್ರ ಅನುಕೂಲ ಅಂತಂದ್ರೆ ಅಲ್ಲಿ ಅವ್ರಿಗೆ ಒಟ್ಟು ಹೋಗಿದಾರ ಬಿಡ್ರಿ ಬಿಡ್ರಿ ಅಂತ ಅನ್ನುವಂಥ ವಿಚಾರ ಇರಬಾರ್ದು. ಪಾಲಕರಿಗಿನ ಜವಾಬ್ದಾರಿಯಿಂದ ನಮ್ಮ ಮಕ್ಕಳು ಕಲಿಯಾಗ್ತಾ ಇಲ್ಲ. ರೈತರ ಕುಟುಂಬ ಆಗಿರೋದ್ರಿಂದ ನಮ್ಮ ಮಕ್ಕಳು ಕಲಿತಾ ಇದ್ದಾರೆ. ಸ್ವಲ್ಪ ನಾವು ಲಕ್ಷ ಕೊಡ್ಬೇಕು ಅವ್ರು ಅಭ್ಯಾಸ ಮಾಡಾಕಲ್ಲ ಅನ್ನೋದಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಏನಾದರೂ ಇದ್ದರೆ ಮತ್ತು ಇನ್ನೂ ಒಂದಷ್ಟು ನಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿದ್ರೆ ಇಲ್ಲ ಅಂತಂದ್ರೆ ಇಷ್ಟು ನಮ್ಮದು ಒಂದು ಏನೋ ಸಮಾಜ ಶಿಕ್ಷಣ ಯೋಜನೆ
ಅದೆಲ್ಲ ಫ್ರೆಂಡ್ಗಳು ನಾವು ಕಳಿಸ್ತೀವಿ ಕಳಿಸಿ ಅದನ್ನ ಒಂದು ವರದಿ ಮಾಡ್ತೀವಿ. ಮೂಲವಾಗಿ ತಳಪ ಎಲ್ಲ ಚೆನ್ನಾಗಿದ್ರೆ ಎಲ್ಲ ಅಭಿವೃದ್ಧಿ ಆಗುತ್ತೆ ಸರ್ ಆಟೋಮೆಟಿಕ್ ಆಗಿ. ಅದು ಹೋದ ವರ್ಷ ಈಗ ಅದು 37 ಜನ ಮಕ್ಕಳು ಇದ್ರು, 38 ಜನ ಇದ್ರು, 27 ಜನ 11 ಜನ ಬರ್ತಾ ಜನಸಂಖ್ಯೆ ಬೆಳೀತಾ ಹೋಗಿ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಆಗಬೇಕು ಹೊರತು ಕಡಿಮೆ ಆಗ್ಬಾರ್ದು. ಯಾಕಂದ್ರೆ ನಾಳೆ ನಿಮ್ಮ ಶಾಲೆ ಅದು ಬಂದಾತಂದ್ರೆ ಅವಾಗ ಮತ್ತೆ ಪಶ್ಚಾತ್ತಾಪ ಆಗುತ್ತೆ. ಅದು ಬೇಡ. ಈಗ ಅದು ಇನ್ನೂ ಮುಳುಗುವಂತೊಳಗೆ ಇದ್ದಾಗ ಕಾಪಾಡ್ಕೊಳ್ಳೋದು ಒಳ್ಳೇದಂತ ನಮ್ಮದು ಒಂದು ಅನಿಸಿಕೆ. ಅದಕ್ಕೆ ಸಂಬಂಧಪಟ್ಟ ನಾವು ಅದನ್ನು ಕಳಿಸ್ತೇವೆ, ಕಳಿಸಿ ಇದು ಮಾಡ್ತೀವಿ. ಮತ್ತೇನಾದರೂ ಹೇಳೋದಕ್ಕೆ ಹೇಳ್ಬೋದು. ಏನಾದ್ರು ಮಾತಾಡ್ಬೇಕು. ಇಲ್ಲ ತೋರಿಸ್ರಿ, ಏನಿಲ್ಲ ಹೇಳೋಂಗೇನಿಲ್ಲ ರೀ. ಈಗೆಲ್ಲ ಮಾತಾಡಿದೈತಿ, ಇದೆಲ್ಲ ಖರೆ ಐತ್ರಿ. ಇಷ್ಟ ಆದ್ರೆ ಸಾಕು. ಇಲ್ಲಿವರೆಗೂ ಸಮಗ್ರವಾಗಿ ಅವ್ರು ಏನು 4 ದಿನದಲ್ಲಿ ಏನು ಅಭ್ಯಾಸ ಮಾಡಿದ್ದಾರೆ ನಮ್ಮ ಶಾಲೆಯಿಂದ ಅದನ್ನು ವರದಿಯನ್ನು ಒಪ್ಪಿಸಿದ್ರು. ಆಮೇಲೆ ತಾವುಗಳು ಹೇಳಿದ್ರು ನಮ್ಮ ಶಾಲೆಯಲ್ಲಿ ಸಮಸ್ಯೆ ಇರುತ್ತೆ. ನಾನು ಬಂದಾಗಿಂದ ನಾವು ಬಂದ ತಕ್ಷಣ ನಾನು ಫಸ್ಟ್ ಹೋಗಿದ್ದು ತಾಲೂಕ್ ಪಂಚಾಯತಿ ಹೋದಾಗ ಅವರು ನಮ್ಗೆ ಗೊತ್ತಿದ್ದಿಲ್ಲ. ಅವರು ಮಾತಾಡಿದ್ರು, ನಿಮ್ಮ ಊರಿಗೆಲ್ಲ 3-4 ರೂಮ್ ಸ್ಯಾಂಕ್ಷನ್ ಆಗಿತ್ತು, ಜಾಗ ಇದಕ್ಕೆ ಬೇರೆ ಶಾಲೆ ಕಳಿಸಿದ್ರಂತೆ. ಯಾಕಂದ್ರೆ ನಾನು ಹೊಸದ್ರು ಇಲ್ಲಿ ಬಂದಾಗ. ಹಾಗಾಗಿ ಅವರಂದರು ನಿಮ್ಮಲ್ಲಿ ಸ್ವಲ್ಪ ಜಾಗ ಸಮಸ್ಯೆ ಇರೋದ್ರಿಂದ ಕಳಿಸಿರ್ತೇವೆ ಸರ್ನು ಅಂತ ಹೇಳಿದ್ರು, ಎಲ್ಲರೂ ಅಂತ ಹೇಳಿದ್ರು. ನಮ್ಮಲ್ಲಿ ನಾವು ಪ್ರಯತ್ನ ಮಾಡಿದರೆ 7ನೇ ತರಗತಿ ಮಾಡ್ಬೋದು, ಭಾಳ ದೊಡ್ಡ ಸಮಸ್ಯೆ ಅಂತ. ನಾನು ಬಂದ ತಕ್ಷಣ ಹಂಗೆ ಅಂದ್ಕೊಂಡು ನಾನು ಏನು ಕಾಲಿಟ್ಟಪ್ಪ 35 ಇದ್ದಿದ್ದು 25ಕ್ಕೆ ಬಂತಲ್ಲ. ಯಾಕಂದ್ರೆ ನಾನು ಕಾಲಿಟ್ಟಲ್ಲಿ ಎಲ್ಲವೂ ಕಡಿಮೆ ಆಗಿಲ್ಲ. ನಾನು ಮೊದಲು ಸಿದ್ದು ಶಾಲೆಗೆ 1 ರೂಮ್ ಇತ್ತು, 2 ರೂಮ್ ಇತ್ತು ಅಷ್ಟೇ. ಈಗ 9 ರೂಮ್ ಆಗ್ಯಾವ. ಈ ಕೆ ಆಗಿದ್ದರಿಂದ ನಿನ್ನೆ ಮೊನ್ನೆ ನೋಡ್ರಿ ಒಂದು 20 ಲಕ್ಷ ರೂಪಾಯಿದು ದುಡ್ಡು ಶಾಂಕ್ಷನ್ ಆಗಿದೆ. ಅಲ್ಲಿ ನೋಡಿರೋ ಒಂಥರ ಕಾಲೇಜ್ ರೋಡ್ ಆಗತ್ತೆ. ಅದು ಹಿಂದಿಂದೆಲ್ಲ ಬೇಡ್ರಿ, ಹಿಂದೆ ಮಾಡಿದ್ ಬೇಡ. ಅದೇ ಥರ ನನ್ನ ಆಸೆನೇ ಏನಂದ್ರೆ ನೋಡಿ ನಾನು ಬಂದಿಂದ ಓಡಾಡಕತ್ತೀನಿ, ರಸ್ತೆ ಇದು ಮಾಡಿಸೋನು ಅದು ಮಾಡಿಸೋನು ಅಂತೇಳಿ. ಆದರೂ ನಿಮ್ದೆಲ್ಲ ಸಪೋರ್ಟ್ ಭಾಳ ಚೆನ್ನಾಗಿತ್ತು. ಅಲ್ಲಿ ಶಾಲೆಗೆ ಹೋಲಿಸಿದ್ರೆ ನಾ ಕರೆದಾಗ ಇಷ್ಟೆಲ್ಲ ಮೀಟಿಂಗ್ ಬರ್ತೀರಿ ಅಂತಂದರೆ ಎಲ್ಲರಿಗೂ ಕಾಳಜಿ ಐತಿ. ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಎಜುಕೇಷನ್ ಬಗ್ಗೆ ಕಾಳಜಿ ಐತಿ. ಇದೇ ಕಾಳಜಿಯನ್ನು ನಾವು ಎಲ್ಲರೂ ಕೊಡ್ಕೊಂಡು, ಯಾಕಂದ್ರೆ ಒಂದು ಕೆಲಸ ಆಗ್ಬೇಕಂದ್ರೆ 5 ಬೆರಳು ಕೊಡ್ಕೊಂಡ್ರೆ ಕೆಲಸ ಆಗುತ್ತೆ. ಇದು ಒಂದೇ ಬೆರಳು ಮಾಡಲಿ, ಇದು ಒಂದೇ ಬೆರಳು ಅಲ್ಲ, ನಾವೆಲ್ಲರೂ ಸೇರ್ಕೊಂಡ್ರೆ ಏನಾಗ್ಬೋದು. ಇನ್ನೊಂದು ಹೆಂಗಂದ್ರೆ ನೀವು ಇನ್ನೊಂದು ಮಾತಾಡಿದ್ವಿ ಅಂದರೆ ನಮ್ಮ ಸೋನೆನಟ್ಟಿಗೆ ಹೋಗೋರ ಜೊತೆಗೆ ನಾವೇನು ಮಾಡ್ತೀವಿ, ಸಣ್ಣ ಹುಡುಗರು ಕಳಿಸ್ತೀವಿ ಅಂತೇಳಿ. ನಾನು ಒಂದು TC ಕೊಟ್ಟಿದ್ದಿಲ್ಲ, ಹೆಸರು ಹೇಳೋದು ಬೇಡ. ಅವ್ರು 7ನೇ ಕ್ಲಾಸ್ 5ನೇ ಕ್ಲಾಸ್ ಹುಡುಗಿ ಹೋಯ್ತು, ಪಾಸ್ ಆಗಿಕೊಂಡು ಅವ್ರ ಜೊತೆಗೆ 3ನೇ ಕ್ಲಾಸ್ ಹುಡುಗಿನೂ ಕೊಟ್ಟರು. ನಾನು TC ಕೊಡೋಲ್ಲ ಸರ್ ಜೊತೆನೂ ಮಾತಾಡಿದೆ. ಅಲ್ಲಿ ಕರ್ಕೊಂಡು ಹೋಗೋದೇ ಅಂತ ಮಳೆ ಇಲ್ಲಿ ಅದನ್ನೇ ಮಾಡ್ತೀವಿ ನಾವು ಅಂತೇಳಿ. ಆಮೇಲೆ ಈಗ ಸ್ವಲ್ಪ ಸಮಸ್ಯೆ ಆಯಿತು, ಒಂದು 15 ದಿವಸ ಸಮಸ್ಯೆ ಆಯಿತು ಟೀಚರ್. ಯಾಕಂದರೆ ಅವ್ರು ಸರ್ ಜಾಯ್ನ್ ಮಾಡ್ಕೊಂಡು ಹೋಗಿದ್ರು, ನಮ್ಮ ಪಟನ್ ಶೆಟ್ಟಿ ಸರ್. ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂದರೆ ಆಪ್ರೇಷನ್ ಆಗಿರೋದ್ರಿಂದ ಮತ್ತು ಹಿಂಗೆ ನನಗೆ ಆರಾಮಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ. ಅವಾಗ ಅನಿವಾರ್ಯ ಒಂದು ಹೆಲ್ತ್ ಪ್ರಾಬ್ಲಮ್ ಆದಾಗ ಒಂದು ಸ್ವಲ್ಪ ಕೊರತೆ ಆಯಿತು. ಬಟ್ ಇನ್ನೊಂದು ಏನಂದರೆ ನಾವು ಏನೊಂದು ಪ್ಲಸ್ ಪಾಯಿಂಟ್ ಅಂದರೆ ದೊಡ್ಡ ಶಾಲೆ ತಿರುಗಿ ನೀವು ಪಕ್ಕಕ್ಕೆ ನೋಡಿದ್ದೀವಿ, ಗೋರ್ಣಿಕಿ ಶಾಲೆ. ಗೋರ್ಣಿಕಿ ಶಾಲೆಯಾಗ 7ನೇ ಕ್ಲಾಸಿಗೆ ಇರ್ತಕ್ಕಂತಹ ಓದು ಮಟ್ಟ ನಮ್ಮ 5ನೇ ಕ್ಲಾಸ್ ಮಕ್ಕಳಿಗೆ ಅಷ್ಟು ಚೆನ್ನಾಗಿ ಓದ್ತಾರೆ ಅಲ್ಲಿ ಹೋಲಿಸಿದ್ರು. ಅಲ್ಲಿಗಿಂತನೂ ನಮ್ಮ ಮಕ್ಕಳು ಜಾಗೃತ ಆಗ. ಆಮೇಲೆ ಇನ್ನೊಂದು ಏನಂದರೆ ನಾವು ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇನ್ನೂ ಜಾಗ ಆಗ್ತಾರೆ. ನಾವು ಶಾಲೆಗೆ ವರ್ಕ್ ಹೇಳಿದಾಗ ನೀವು ಮನೆಗೆ ಏನು ಮಾಡಿದ್ರಿ, ಸ್ವಲ್ಪ ವರ್ಕ್ ಮಾಡ್ತಾರೆ ಇಲ್ವ. ಆಮೇಲೆ ನಮ್ಮಲ್ಲಿ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಇವತ್ತು ನೋಡ್ರಿ 27 ಮಕ್ಕಳಾದರೆ 27 ಮಕ್ಕಳನ್ನು ಹಾಜರಾಗಿ 100% ಹಾಜರಾತಿ. ಭಾಳ ಕಡಿಮೆ 50% ಇರ್ತದೆ. ನಮ್ಮ ಬೋರ್ಡಿಗೆ ನೋಡೋದು ಅಲ್ಲಿ ಸ್ವಲ್ಪ ಹಾಜರಾತಿ ಕಡಿಮೆ ಇಲ್ಲ. ಇಲ್ಲಿವರೆಗೂ ನಾವೆಲ್ಲ ಸಾಮಾಜಿಕ ಪರಿಶೀಲನೆ ಬಗ್ಗೆ ನೋಡಿದ್ವಿ. ಮತ್ತೆ ಸರ್ ಎಂಟರ್ ನೀವು ಮಾತಾಡ್ತೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಶಿಕ್ಷಕರ ಕೊರತೆ, ಒಂದು ದಾರಿ ಸಮಸ್ಯೆ ಆಗಿರ್ಬೋದು, ಇನ್ನೊಂದು ಬಿಲ್ಡಿಂಗ್. ನೆಕ್ಸ್ಟ್ ಏನು ಪ್ರಯತ್ನ ಮಾಡೋದಂದ್ರೆ ಅಲ್ಲಿರೋ ಬಿಲ್ಡಿಂಗನ್ನು ಅದನ್ನ ಕೆಲವೊಂದು ನಾನು ಮಾತಾಡ್ತೀನಿ, PO ಜೊತೆ ಮಾತಾಡಿದ್ದೀನಿ. ಸ್ಯಾಂಕ್ಷನ್ ಆದ್ರೆ ನಾವು ಏನು ಮಾಡ್ತೀವಿ, ಕೇಳಿಕೊಡ್ತೀವಿ ಸರ್. ಆದ್ರೆ ಒಂದು ಬಿಲ್ಡಿಂಗ್ ಮಾಡಿಸೋದು ಬೇಡ, ಆದ್ರೆ 2 ಬಿಲ್ಡಿಂಗ್ ಮಾಡಿಸೋದು. ಯಾಕೆ 2 ಬಿಲ್ಡಿಂಗ್ ಅಂದ್ರೆ ಒಂದು ಆಫೀಸ್ ರೂಮ್ ಆಗುತ್ತೆ,
ಒಂದು ಕ್ಲಾಸ್ ರೂಮ್ ಆಗತ್ತೆ, 2 ಕ್ಲಾಸಿಗೆ 2 ಕ್ಲಾಸ್ ನಡೀತಾ ಇರ್ತವೆ. ಈಗೇನೋ ನೀವು ಯಾರೋ ಬಂದ್ರಿ ದೃಢೀಕರಣ ಬರ್ಕೊಳಕ್ಕ ನಾವು ಬಂದು ಮಾತಾಡ್ತಿರ್ತೀವಿ, ಆ ಮಕ್ಕಳು ಓದೋದ್ ಬಿಟ್ಟು ನಮ್ಮನ್ನು ನೋಡ್ಕೊತಾರೆ. ಹಂಗ ಆಗ್ಬಾರ್ದು. ಅದಕ್ಕೇನಂದ್ರೆ ಅಲ್ಲಿ ಈಗೇನು ಎಲ್ಲ ಹೆಂಗ್ ಬೇಕಾದಂಗೆ ಯೋಜನೆ ಒಂದೊಂದು ಬಿಲ್ಡಿಂಗ್ ಅಲ್ಲಿ 4 ಬಿಲ್ಡಿಂಗ್ ಕಟ್ಟುವಂಗ ಸಿಸ್ಟಮ್ ಐತಿ. ಆದ್ರೆ ಸ್ಯಾಂಕ್ಷನ್ ಮಾಡ್ಕೊಂಡು 2 ಬಿಲ್ಡಿಂಗ್ ಸ್ಯಾಂಕ್ಷನ್ ಮಾಡ್ಕೊಂಡ್ರೆ ಆಮೇಲೆ ದಾರಿನೂ ಸ್ವಲ್ಪ ಅದು ನಾವು ಮಾಡೋದಕ್ಕಿಂತನೂ ಊರನ್ನ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗ್ತದೆ. ಯಾಕಂದ್ರೆ ಪಂಚಾಯತಿಗೆ ನಾವು ಹೇಳ್ತಾ ಹೋದ್ರೆ ಅವ್ರು ಏನ್ ತರುತ್ತೆ ಮಾಸ್ತರ್ ನಿಮ್ ಕೆಲಸ ಅಂತ ಮಾಡಂತಾರ, ಹೌದಿಲ್ಲ, ನಿಮ್ಗೆಲ್ಲ ಗೊತ್ತೈತಿ. ಹಂಗಾಗಿ ಅದೊಂದು ಸ್ವಲ್ಪ ದಾರಿದಲ್ಲಿ ಮಾಡ್ಕೊಂಡ್ರೆ ಸಮಸ್ಯೆ ಇಲ್ಲ. ಆದ್ರೂ ಪರವಾಗಿಲ್ಲ. ಮೊನ್ನೆ ನಾನು 2 ಸಲ ಇದನ್ನ ಕೊಟ್ಟಾಗನು ಭಾಳ ಬೇಗ ನಮ್ಮ ಕ್ವಿಕ್ಕಾಗಿ ದಾರಿ ಸ್ವಲ್ಪ ಕ್ಲಿಯರ್ ಮಾಡ್ಕೊಳ್ತಾರೆ, ಮಾಡ್ತಾರೆ, ಹಂಗೇನಿಲ್ಲ. ಆದ್ರೆ ಈ ಏನು ಗುಣಾತ್ಮಕದಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋದು, ಒಳ್ಳೆ ಗುಣ ಒಳ್ಳೆ ಏನು ಸ್ವಲ್ಪ ಋಣಾತ್ಮಕದಲ್ಲ ಅವನು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಮ್ಮ ಶಾಲೆಯನ್ನ ಈಗ 30, 25, 28 ಐತಿ, 27 ಐತಿ. ನೆಕ್ಸ್ಟ್ ಇಯರ್ಗೆ 40ಕ್ಕೆ ಮಾಡೋಣ. ಒಂದು 2-3 ವರ್ಷ ನಾನಿದ್ರೆ 7ನೇ ಕ್ಲಾಸ್ವರೆಗೂ ಮಾಡೋ ಪ್ರಯತ್ನ ಮಾಡ್ತೀನಿ. ಅದ್ರ ಸಪೋರ್ಟ್ ಏನಂದ್ರೆ ನಿಮ್ಮ ಮಕ್ಕಳು ಅಲ್ಲಿ ಬೇರೆ ಕಡೆ ಹೋಗ್ತಾವಲ್ಲ, ಆ ಮಕ್ಕಳು ಇಲ್ಲೇ ಕಳಿಸ್ರಿ. ಯಾಕಂದ್ರೆ ಈಗ ನೋಡ್ರಿ ಇಲ್ಲಿ 4 ಜನ ಕುಂತಿರ ನಾವು ಮಾತಾಡಕ ಹೋಗ್ತದೆ. ಯಾರು ಇಲ್ಲ, ಒಬ್ಬರಿಗೆ ಹೇಳ್ಬೇಕಂದ್ರೆ ನೀವು ನನ್ನ ಮುಖ ನೋಡೋದು ನನ್ನ ಮುಖ ನೋಡೋದು ಆಗೋದಾಗತ್ತೆ. ಮಕ್ಕಳು ಶಾಲೆ ತುಂಬ ಮಕ್ಕಳು ಏನಾಗುತ್ತೆ, ಪಾಠ ಮಾಡೋಕ್ಕೂ ಖುಷಿ ಆಗುತ್ತೆ, ಪಾಠ ಮಾಡೋಕೆ ಖುಷಿ ಆಗುತ್ತೆ. ಹಂಗಾಗಿ ನಿಮ್ದು ಸಹಕಾರ ಇರಲಿ, ಅದ್ರ ಜೊತೆಗೆ ನಾವು ಏನ್ ಮಾಡ್ತೀವಿ ನಮ್ಮ ಕೆಲಸವನ್ನು ಅಷ್ಟೊಟ್ಟೆ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಇಲ್ಲಿವರೆಗೂ ತಾವೆಲ್ಲರೂ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡ್ರಿ, ಸಲಹೆಗಳನ್ನ ಕೊಟ್ರಿ. ಆಮೇಲೆ ನಮ್ಮ ಸರ್ನು ಸವಿವರವಾಗಿ ಎಲ್ಲ ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಎಲ್ಲರೂ ಸ್ವಲ್ಪ ಎದ್ದಿಟ್ಕೊಳ್ರಿ. एक साथ राष्ट्रगीते शुरू कर. जनगण मन अधिनायक जय हे भारत भाग्य विधाता, पंजाब सिंध गुजरात मराठा द्राविड उच्चल गंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभ आशीष मागे, गाये तव जय गाथा जनगण मंगलदायक जय हे भारत भाग्य विधाता, जय हे जय हे जय 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 हे.